ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದ್ದು ದ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಒನ್ ಶಾಟ್ ಅಲ್ಲಿ ಮುಗಿಸಿದ್ದೀನಿ. ಸೊ ಇವತ್ತು ನಾವು ಮಾಡ್ಯೂಲ್ 2 ನೋಡ್ತಾ ಹೋಗೋಣ. ಸೊ ಇದರಲ್ಲೂ ಕೂಡ ನಾನು ಎಲ್ಲ PYQs ಎಲ್ಲ MQPs ನಾನು ಕವರ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಓದಕ್ಕೆ ಟೈಮ್ ಸಿಕ್ಕಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಈ ಒಂದು ವಿಡಿಯೋನ ಜಸ್ಟ್ ಹಾಕೊಂಡು ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಆರಾಮಾಗಿ ಕೇಳ್ತಾ ಹೋಗಿ. ಆಮೇಲೆ ವಿಡಿಯೋ ನೋಡಿದಾದ್ಮೇಲೆ ನೀವು ನೋಟ್ಸ್ ನೋಡಿದಾಗ ಸೊ ನಿಮ್ಗೆ ಆರಾಮಾಗಿ ಅರ್ಥ ಆಗುತ್ತೆ. ಲೈಕ್ ಯಾಕಂದ್ರೆ ಫಸ್ಟ್ ಎಕ್ಸ್ಪ್ಲನೇಷನ್ ಕೇಳಿರ್ತೀರಾ, ಅದಾದ್ಮೇಲೆ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆರಾಮಾಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಸಿನ್ಸ್ ಇಟ್ ಇಸ್ ಥಿಯರಿಟಿಕಲ್ ಸಬ್ಜೆಕ್ಟ್, ನೀವು ಕೇಳಿಸ್ಕೊಂಡಿದ್ನ ಬರೆದ್ರೆ ಸಾಕು, ಓಕೆನಾ. ಸೊ ಇದು ಕರೆಕ್ಟಾ ರಾಂಗಾ ದಟ್ ಡಸಂಟ್ ಮ್ಯಾಟರ್, ಓಕೆನಾ. ಯಾವುದೇ ಕ್ವೆಶನ್ ಆಗ್ಲಿ, ಜಸ್ಟ್ ನಾನು ಏನ್ ಹೇಳ್ತೀನಿ ಗೊತ್ತಾ, ಮಾಡ್ಯೂಲ್ 2 ಆರ್ 3 ವರೆಗೂ ನೀಟಾಗಿ ಬರ್ಕೊಂಡೋಗಿ ಗೈಸ್. ಕಾನ್ಸೆಪ್ಟ್ ಏನಿದೆ ಆ ತರ ಬರ್ಕೊಂಡೋಗಿ. ಆಮೇಲೆ ಮಾಡ್ಯೂಲ್ 4, 5 ಆ ತರ ಬಂದಾಗ ನಿಮಗೆ ಆನ್ಸರ್ಸ್ ಗೊತ್ತಿಲ್ಲ ಅಂತ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅವಾಗ. ನಿಮಗೆ ಅದ್ರ ಬಗ್ಗೆ ಒಂದು ಲೈನ್ ಗೊತ್ತಿರೋ ಸಾಕು, ಒಂದು ಪೇಜ್ ಎಳಿಬೇಕು, ಓಕೆನಾ. ಸೊ ಲೈಕ್ ದಟ್ ಯು ಹ್ಯಾವ್ ಟು ಡೂ. ಬಟ್ ಮಾಡ್ಯೂಲ್ 1 ಇಂದ 3 ವರೆಗೂ ನೀಟಾಗಿ ಬರೀರಿ, ದಿಸ್ ಇಸ್ ಕಂಪಲ್ಸರಿ, ಓಕೆನಾ. ಆಮೇಲೆ ನಿಮಗೆ ಮಾಡ್ಯೂಲ್ 2 ಅಲ್ಲಿ ಏನಾದ್ರು ಅಥವಾ ಮಾಡ್ಯೂಲ್ 3 ಅಲ್ಲಿ ಏನಾದ್ರು ನಿಮಗೆ ಡೌಟ್ ಇದೆ, ಆ ಒಂದು ಕ್ವೆಶನ್ ನ ಬಿಟ್ಬಿಡಿ, ಅದಾದ್ಮೇಲೆ ಅದನ್ನ ಲಾಸ್ಟ್ ಅಲ್ಲಿ ಬರ್ಕೊಳ್ಳಿ, ಓಕೆನಾ. ಸೊ ಬನ್ನಿ ಗೈಸ್, ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಏನು ಅಂತ ಅಂದ್ರೆ, ರೈಟ್ ದ ಇಂಪಾರ್ಟೆನ್ಸ್ ಅಬೌಟ್ ದ ಲಿಟ್ರೇಚರ್ ರಿವ್ಯೂ ಆ್ಯಂಡ್ ಟೆಕ್ನಿಕಲ್ ರೀಡಿಂಗ್, ಓಕೆನಾ. ಸೊ ಇಂಪಾರ್ಟೆನ್ಸ್ ಬರಿಬೇಕು. ಸೊ ಏನಪ್ಪ ಲಿಟ್ರೇಚರ್ ರಿವ್ಯೂದು ಇಂಪಾರ್ಟೆನ್ಸ್ ಅಂತ ಅಂದ್ರೆ, ಸೊ ಇದ್ರದ್ದು ಮೇನ್ ಪರ್ಪಸ್ ಬಂದು, ಸೊ ಆಲ್ರೆಡಿ ಪಬ್ಲಿಷ್ ಮಾಡಿರ್ತಾರಲ್ಲ ಒಂದು ರಿಸರ್ಚ್ ಬಗ್ಗೆ, ಅದನ್ನ ಪ್ರೀವಿಯಸ್, ಇವಾಗ ನೀವು ಏನೋ ಒಂದು ರಿಸರ್ಚ್ ಮಾಡಕ್ ಹೊರಟಿರ್ತೀರಾ ಒಂದು ಫೀಲ್ಡ್ ಅಲ್ಲಿ, ಆ ಫೀಲ್ಡ್ ಅಲ್ಲಿ ಮುಂಚೆ ಏನ್ ರಿಸರ್ಚ್ ಮಾಡಿರ್ತಾರಲ್ವಾ, ಅದೊಂದನ್ನ ನೀವು ಪಬ್ಲಿಷ್ ಮಾಡಿರೋದನ್ನ ನೀವು ಓದ್ತೀರಾ. ಸೊ ದಟ್ ಈಸ್ ವಾಟ್ ಲಿಟ್ರೇಚರ್ ರಿವ್ಯೂ, ದಟ್ ಈಸ್ ವಾಟ್ ದ ಮೇನ್ ಪರ್ಪಸ್ ಆಫ್ ದ ಲಿಟ್ರೇಚರ್ ರಿವ್ಯೂ, ಓಕೆನಾ. ಇದೇನ್ ಮಾಡುತ್ತೆ, ರಿಸರ್ಚರ್ಸ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಆ ಒಂದು ಫೀಲ್ಡ್ ಅಲ್ಲಿ ಏನ್ ವರ್ಕ್ ಆಲ್ರೆಡಿ ಆಗಿದೆ ಅನ್ನೋದನ್ನ ನಮಗೆ ತಿಳಿಸುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಎಕ್ಸಾಕ್ಟ್ ರಿಸರ್ಚ್ ಪ್ರಾಬ್ಲಮ್. ಇವಾಗ ಹಿಂದಿಂದು ನಾವು ಓದಿದಾಗ ನಮಗೆ ರಿಸರ್ಚ್ ಪ್ರಾಬ್ಲಮ್ ಆಕ್ಚುಲಿಗೆ ನಾವೇನ್ ಮಾಡಬೇಕು ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಬೈ ಸ್ಟಡಿಂಗ್ ದ ಎಕ್ಸಾಕ್ಟ್ ಎಕ್ಸಿಸ್ಟಿಂಗ್ ಕಾನ್ಸೆಪ್ಟ್ಸ್ ಆರ್ ಐಡಿಯಾಸ್. ಆಮೇಲೆ ನೆಕ್ಸ್ಟ್ ಏನು ಅಂತ ಅಂದ್ರೆ, ಬೈ ರಿವ್ಯೂಯಿಂಗ್ ದ ಪ್ರೀವಿಯಸ್ ಸ್ಟಡೀಸ್ ದ ರಿಸರ್ಚ್ ಕ್ಯಾನ್ ಡಿಸೈಡ್ ವಾಟ್ ವಿಲ್ ಬಿ ದ ಸೂಟಬಲ್ ಮೆಥಡ್ ಆರ್ ದ ಅಪ್ರೋಚ್ ಫಾರ್ ದ ಕರೆಂಟ್ ರಿಸರ್ಚ್. ಸೊ ಪ್ರೀವಿಯಸ್ ರಿಸರ್ಚ್ ನೀವು ಓದಿರೋದ್ರಿಂದ ಸೊ ಏನಾಗತ್ತೆ ಅಂದ್ರೆ, ನಾವ್ ಏನ್ ಮಾಡ್ಬೇಕು ಈ ಅನ್ನೋದನ್ನ ಒಂದು ಸೂಟಬಲ್ ಮೆಥಡ್ ಅಥವಾ ಅಪ್ರೋಚ್ ಇಂದ ನಾವ್ ಏನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ಇದ್ರಲ್ಲಿ ನಮ್ಗೆ ಅರ್ಥ ಆಗತ್ತೆ. Literature review helps the researcher ensure that the proposed research working is new, original and innovative. ಸೊ ನಾವು ಮಾಡುವಂತ ರಿಸರ್ಚು ಏನ್ ಹೇಳ್ಬೇಕು ಅಂದ್ರೆ, ನಾವು ಮಾಡ್ತಿರೋಂಥ ರಿಸರ್ಚು ಹೊಸದು, ಆಮೇಲೆ ಇಲ್ಲಿವರೆಗೂ ಆ ರಿಸರ್ಚ್ ಯಾರು ಮಾಡಿಲ್ಲ ಅನ್ನೋದನ್ನ ನಾವು ಅದನ್ನ ಗ್ಯಾರಂಟಿ ಅಥವಾ ಎನ್ಶೋರ್ ಮಾಡಬೇಕು, ಓಕೆನಾ. ಸೊ ಗುಡ್ ಲಿಟ್ರೇಚರ್ ರಿವ್ಯೂ ಅಂತ ಯಾವಾಗ ಅಂತಾರೆ ಅಂದ್ರೆ, ಸೊ ನಿಮ್ಮ ಒಂದು ರಿಸರ್ಚ್ ಮಾಡೋದಕ್ಕೆ ಯಾವಾಗ ಒಂದು ಐಡಿಯಾ ಅನ್ನೋದು ಕ್ಲಾರಿಟಿ ಆಗಿರುತ್ತೆ ಅಲ್ವಾ, ಆಮೇಲೆ ಲಾಜಿಕಲ್ ಆಗಿ ನೀವು ಯೋಚನೆ ಮಾಡಿ ಆ ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತೀರಲ್ವಾ, ಆಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ತೀರಲ್ವಾ, ಸೊ ಅದನ್ನ ಗುಡ್ ಲಿಟ್ರೇಚರ್ ರಿವ್ಯೂ ಅಂತ ಕರೀತಾರೆ, ಓಕೆನಾ. ಸೊ ಇದ್ರದ್ದು ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಟೆಕ್ನಿಕಲ್ ರೀಡಿಂಗ್ ಅಂತ ಕೇಳಿದ್ದಾರೆ. ಸೊ ಏನಿದು ಇಂಪಾರ್ಟೆನ್ಸ್ ಆಫ್ ಟೆಕ್ನಿಕಲ್ ರೀಡಿಂಗ್ ಅಂದ್ರೆ, ಸೊ ಟೆಕ್ನಿಕಲ್ ರೀಡಿಂಗ್ ಅನ್ನೋದು ಅದೊಂದು ಪ್ರೋಸೆಸ್. ಏನಂತ ಅಂದ್ರೆ, ಅದು ಓದಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸ್ಪೆಷಲೈಸ್ ಡಾಕ್ಯುಮೆಂಟ್ಸ್. ಯಾವುದು ಸ್ಪೆಷಲೈಸ್ ಡಾಕ್ಯುಮೆಂಟ್ಸ್ ಅಂದ್ರೆ, ರಿಸರ್ಚ್ ಪೇಪರ್ಸು, ಟೆಕ್ನಿಕಲ್ ಮ್ಯಾನ್ಯುಯಲ್ಸು, ಈ ತರ ಸ್ಪೆಷಲ್ ಡಾಕ್ಯುಮೆಂಟ್ಸ್ ನ ಓದಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನೇ ಟೆಕ್ನಿಕಲ್ ರೀಡಿಂಗ್ ಅಂತ ಹೇಳ್ತಾರೆ. ಸೊ ರಿಸರ್ಚರ್ಸ್ಗೆ ಯಾವ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇವಾಗ ತುಂಬಾ ಕಾಂಪ್ಲೆಕ್ಸ್ ಮತ್ತೆ ಟೆಕ್ನಿಕಲ್ ಮೆಟೀರಿಯಲ್ಸ್ ಇಂದ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಮತ್ತೆ ಅದಕ್ಕೆ ನಮ್ಮ ರಿಸರ್ಚ್ಗೆ ಬೇಕಾದಂತ ರೆಲಿವೆಂಟ್ ಇನ್ಫಾರ್ಮೇಶನ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೆಕ್ನಿಕಲ್ ರೀಡಿಂಗ್ ಯೂಸ್ ಆಗುತ್ತೆ, ಓಕೆನಾ. ಸೊ ಸಿನ್ಸ್ ಲಾರ್ಜ್ ನಂಬರ್ ಆಫ್ ಜರ್ನಲ್ಸ್ ಅಂಡ್ ಆರ್ಟಿಕಲ್ಸ್ ಆರ್ ಅವೈಲಬಲ್, ಸೊ ದ ಟೆಕ್ನಿಕಲ್ ರೀಡಿಂಗ್ ಹೆಲ್ಪ್ಸ್ ಇನ್ ಕ್ವಿಕ್ಲಿ ಐಡೆಂಟಿಫೈಯಿಂಗ್ ದ ಯೂಸ್ಫುಲ್ ಅಂಡ್ ರೆಲಿವೆಂಟ್ ಪೇಪರ್ಸ್. ಅಂತ ಅಂದ್ರೆ ಇವಾಗ ಯೋಚನೆ ಮಾಡಿ. ಸೊ ಇಫ್ ಐ ಗಿವ್ ಯು 15 ಏನಂತಾರೆ ರಿಸರ್ಚ್ ಪೇಪರ್ಸ್, ನೀವು ಅವಾಗ 15 ರಿಸರ್ಚ್ ಪೇಪರ್ ಒಂದೊಂದು ವರ್ಡ್ ಓದ್ತಾ ಕೂತ್ಕೊಳ್ತೀರಾ? ಇಲ್ಲ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಸೊ ಬರೀ ಟೈಟಲ್, ಅಬ್ಸ್ಟ್ರಾಕ್ಟ್, ಪ್ರಾಬ್ಲಮ್ ಮತ್ತೆ ಮೆಥಡ್ ಮತ್ತೆ ರಿಸಲ್ಟ್ ಇಷ್ಟನ್ನ ಮಾತ್ರ ಮೇಲ್ ನೋಡ್ಕೊಂಡು ಹೋಗ್ತೀವಿ. ಇದನ್ನೇನಂತಾರೆ, ಇದನ್ನೇ ಟೆಕ್ನಿಕಲ್ ರೀಡಿಂಗ್ ಅನ್ನೋದು. ಸೊ ಅದೇ ಈ ಪಾಯಿಂಟ್ ಹೇಳ್ತಿರೋದು. ಆಮೇಲೆ
ಆಮೇಲೆ ಇದೇನ್ ಎನ್ಕರೇಜ್ ಮಾಡುತ್ತೆ ಅಂದ್ರೆ, ಸೊ ಈ ತರ ಮಾಡೋದ್ರಿಂದ, ಈ ತರ ನಾವು ಅಪ್ರೋಚ್ ಫಾಲೋ ಮಾಡೋದ್ರಿಂದ ಲೈಕ್ ಎಲ್ಲ ಮೇಲ್ಮೇಲೆ ಲೈಕ್ ಟೈಟಲ್, ಅಬ್ಸ್ಟ್ರಾಕ್ಟ್, ಪ್ರಾಬ್ಲಮ್ ಈ ತರ ಒಂದೊಂದಾಗೆ ಮೇಲ್ಮೇಲ್ ನೋಡ್ಕೊಂಡು ಹೋಗೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ, ಮತ್ತೆ ನಮ್ಗೆ ನೀಟಾಗಿ ಅರ್ಥನೂ ಆಗತ್ತೆ. ರೈಟ್? ಅದು. ನೆಕ್ಸ್ಟ್ ಇವಾಗ ಗೋಲ್ ಆಫ್ ದ ಲಿಟರೇಚರ್ ರಿವ್ಯೂ ಅಂತ ಕೇಳಿದ್ದಾರೆ. ಸೊ ಗೋಲ್ ಆಫ್ ದ ಲಿಟರೇಚರ್ ರಿವ್ಯೂ ಅಂತ ಅಂದ್ರೆ ನೀವು ಇಷ್ಟು ಪಾಯಿಂಟ್ಸ್‌ನ ಬರ್ದು ಎಕ್ಸ್‌ಪ್ಲೇನ್ ಮಾಡ್ಬೇಕು ಒಂದೊಂದು. ಸೊ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟಿಗೆ ಫೈಂಡ್ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್. ಅನ್ಸಾಲ್ವ್ಡ್ ಪ್ರಾಬ್ಲಮ್ ಅಂತ ಅಂದ್ರೆ, ಸೊ ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಆರ್ ದ ಗ್ಯಾಪ್ಸ್ ದಟ್ ದ ಪ್ರೀವಿಯಸ್ ರಿಸರ್ಚ್ ಪೇಪರ್ಸ್ ಹ್ಯಾವ್ ನಾಟ್ ಸಾಲ್ವ್ಡ್ ಯೆಟ್. ಅಂದ್ರೆ ಇವಾಗ ನೀವು ಒಂದು ಫೀಲ್ಡ್ ಅಲ್ಲಿ ರಿಸರ್ಚ್ ಮಾಡ್ತಿರ್ತೀರಾ. ನೀವು ಪ್ರೀವಿಯಸ್ ರಿಸರ್ಚ್‌ನ ನೋಡ್ದಾಗ, ಸೊ ಅವರು ಏನ್ ಮಾಡಿಲ್ಲ, ರೈಟ್? ಅಂತ ನೀವು ಅದನ್ನ ನೋಡ್ತಾ ಹೋಗ್ತೀರಾ. ಲೈಕ್ ಇವಾಗ ಏನೋ ಒಂದು ಪ್ರಾಬ್ಲಮ್‌ನ ಅಥವಾ ನೀಟಾಗಿ ಅವರು ಕ್ಲಿಯರ್ ಮಾಡ್ಕೊಟ್ಟಿರಲ್ಲ. ಅದಾದ್ರೂ ಆಗಿರ್ಬೋದು, ಅಥವಾ ಇನ್ನ ಒಂದು ಎಕ್ಸ್ಟ್ರಾ ಫೀಚರ್ಸ್ ಆಡ್ ಮಾಡ್ಬೋದಿತ್ತು ಅಂತ ನಿಮಗನ್ಸತ್ತೆ. ಸೊ ಈ ತರದನ್ನ ನೀವು ಏನ್ ಮಾಡ್ತೀರಾ, ಈ ತರದ್ನ ನೀವು ಐಡೆಂಟಿಫೈ ಮಾಡ್ತೀರಾ. ಓಕೆನಾ? ಸೊ ಪ್ರೀವಿಯಸ್ ರಿಸರ್ಚರ್ಸ್‌ಗೆ ಸಾಲ್ವ್ ಮಾಡಕ್ ಆಗದೆ ಇರೋದನ್ನ ನೀವು ಫೈಂಡ್ ಮಾಡಿ ಸಾಲ್ವ್ ಮಾಡಕ್ ಹೋಗ್ತೀರಾ. ಇದು ರಿಸರ್ಚ್ ಏನಂತೀರಾ, ಒಂದು ಗೋಲ್ ಲಿಟರೇಚರ್ ರಿವ್ಯೂದು. ಆಮೇಲೆ ಗಿವ್ ನ್ಯೂ ಐಡಿಯಾಸ್ ಅಂಡ್ ಸಜೆಷನ್ಸ್. ಸೊ ಮುಂಚೆ ನೀವು ಓದಿರೋ ಪ್ರಕಾರ, ಅಂದ್ರೆ ಮುಂಚೆ ರಿಸರ್ಚ್ ಪೇಪರ್ ಓದಿರೋ ಪ್ರಕಾರ ಆ ಒಂದು ಫೀಲ್ಡ್ ಅಲ್ಲಿ, ಸೊ ನಾವೇನ್ ಸಜೆಸ್ಟ್ ಮಾಡ್ಬೋದು, ಒಂದ್ ನ್ಯೂ ಐಡಿಯಾ ನಾನೇನ್ ಹಾಕ್ಬೋದು, ನ್ಯೂ ಫೀಚರ್ ಏನ್ ಆಡ್ ಮಾಡ್ಬೋದು, ಆಮೇಲೆ ಮೆಥಡ್ಸ್ ಏನು, ಮತ್ತೆ ಇಂಪ್ರೂವ್ಮೆಂಟ್ಸ್ ಏನೆಲ್ಲ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗ್ತೀವಿ. ಸಜೆಷನ್ ಕೊಡೋದು ಪ್ರೀವಿಯಸ್ ರಿಸರ್ಚ್ ಪೇಪರ್‌ನ ಓದಿ. ಓಕೆನಾ? ಮತ್ತೆ ಸ್ಟಡಿಯಿಂಗ್ ದ ಎಕ್ಸಿಸ್ಟಿಂಗ್ ರಿಸರ್ಚ್ ಅಂತ ಅಂದ್ರೆ, ಇಟ್ ಹೆಲ್ಪ್ಸ್ ಅಸ್ ಟು ರೀಡ್ ಅಂಡ್ ಅಂಡರ್‌ಸ್ಟ್ಯಾಂಡ್ ದ ರಿಸರ್ಚ್ ಪೇಪರ್ಸ್ ದಟ್ ಆರ್ ಆಲ್ರೆಡಿ ಪಬ್ಲಿಷ್ಡ್ ಅಂಡ್ ಚೆಕ್ ಇಫ್ ದೇ ಆರ್ ಯೂಸ್‌ಫುಲ್ ಇನ್ ಅವರ್ ವರ್ಕ್. ಏನು ಲಿಟ್ರೇಚರ್ ರಿವ್ಯೂದು ಡೆಫಿನೇಷನ್ ಹೇಳ್ತಿದ್ದಾರೆ ಅಷ್ಟೇ. ಅಂದ್ರೆ ನಾವು ಮುಂಚೆ ಏನೇನ್ ಮಾಡಿದ್ದಾರೆ ಆ ಫೀಲ್ಡ್ ಅಲ್ಲಿ, ಅದನ್ನ ತಗೊಂಡು ನಮ್ಮ ಒಂದು ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಅಥವಾ ಒಂದು ರಿಸರ್ಚ್‌ಗೆ ಯೂಸ್ ಆಗತ್ತಾ ಅಂತ ನಾವು ಇದ್ರಲ್ಲಿ ನೋಡ್ತೀವಿ. ಓಕೆನಾ? ಫೈಂಡ್ ದ ವೀಕ್‌ನೆಸ್ ಇನ್ ದ ಅರ್ಲಿಯರ್ ವರ್ಕ್. ಏನು ಗೈಸ್, ಎಲ್ಲ ನೀವು ಅಲ್ಲಿಂದಲ್ಲೇ ಇಲ್ಲಿಂದಲ್ಲಿಗೆ ಹಾಕಿ ಬರಿತಾ ಇರ್ಬೇಕಷ್ಟೇ. ಸೊ ವೀಕ್‌ನೆಸ್ ಅಂದ್ರೆ ಏನು? ಅಂದ್ರೆ ಇವಾಗ ನಿಮಗ್ ಅನ್ಸತ್ತೆ ಅಲ್ವಾ? ಸೊ ಇವಾಗ ಅವರು ಏನೋ ಈ ಒಂದು ಫೀಚರ್ ಆಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಅದನ್ನು ಒಂದ್ ಕೈಂಡ್ ಆಫ್ ವೀಕ್‌ನೆಸ್ ಅಂತಾನೆ ಹೇಳ್ಬೋದು. ಸೊ ಅದು. ಆಮೇಲೆ ನೆಕ್ಸ್ಟ್ ಚೆಕ್ ದ ಕರೆಕ್ಟ್‌ನೆಸ್ ಆಫ್ ದ ಇನ್ಫರ್ಮೇಷನ್. ಅವರು ಇದ್ರಿಂದ ನಮಗೆ ಏನಂದ್ರೆ ನಾವೇನ್ ಚೆಕ್ ಮಾಡ್ಬೋದು ಅಂದ್ರೆ, ಕರೆಕ್ಟ್ ಆಗಿರೋ ಇನ್ಫರ್ಮೇಷನ್ ಪ್ರೊವೈಡ್ ಮಾಡಿದಾರಾ? ಇಲ್ವಾ? ಆಮೇಲೆ ನಮಗೆ ಈ ಒಂದು ಇನ್ಫಾರ್ಮೇಷನ್ನು ಯೂಸ್ ಆಗುತ್ತಾ? ಇಲ್ವಾ? ಅಂತ ನಾವು ಚೆಕ್ ಮಾಡೋದು. ಆಮೇಲೆ ಸೇಫ್ ಟೈಮಲ್ಲಿ ಏನಾಗತ್ತೆ ಅಂದ್ರೆ, ಇವಾಗ ನೀವು ಪ್ರೀವಿಯಸ್ ಅಲ್ಲಿ ಏನೇನ್ ಆಗಿದೆ, ಡ್ರಾಬ್ಯಾಕ್ ಏನು, ಲಿಮಿಟೇಷನ್ಸ್ ಏನು ಅಂತ ಎಲ್ಲ ನಿಮಗ್ ಗೊತ್ತಿರತ್ತೆ. ಸೊ ಇವಾಗ ಅದ್ರಿಂದ ನೀವು ಮತ್ತೆ ನಿಮ್ಮ ರಿಸರ್ಚ್‌ನ ಸ್ಕ್ರಾಚ್ ಇಂದ ಮಾಡ್ಬೇಕಂತೇನಿಲ್ಲ ಅಲ್ವಾ? ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಅದ್ರದ್ದು ಡ್ರಾಬ್ಯಾಕ್ಸ್ ಗೊತ್ತು. ಅದನ್ನ ಯೂಸ್ ಮಾಡ್ಕೊಂಡು ನೀವು ಇನ್ನೂ ಇಂಪ್ರೂವೈಸ್ ಮಾಡ್ತೀರಾ ಅಷ್ಟೇ. ಇದ್ರಿಂದ ಏನಾಗತ್ತೆ, ಮೊದ್ಲಿಂದ ಸ್ಕ್ರಾಚ್ ಇಂದ ಮಾಡ್ಬೇಕು ಅನ್ನೋದೇನಿರಲ್ಲ. ಸೊ ಅದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗತ್ತೆ. ಆಮೇಲೆ ಸಮ್ಮರೈಸ್ ದ ಪ್ರೀವಿಯಸ್ ವರ್ಕ್. ಅಂದ್ರೆ ಇವಾಗ ಇದೇ ಲಿಟರೇಚರ್ ರಿವ್ಯೂ ಏನ್ ಮಾಡತ್ತೆ, ಲಾಸ್ಟ್ ಟೈಮಲ್ಲಿ ನೀವೇನ್ ಮಾಡಿದ್ರೆ ಅದನ್ನ ಸಮ್ಮರೈಸೇಷನ್. ಸೊ ಇದನ್ನ ಸಮ್ಮರೈಸ್ ಮಾಡೋದಕ್ಕೆ ಯೂಸ್ ಆಗತ್ತೆ ಈ ಒಂದು ಲಿಟರೇಚರ್ ರಿವ್ಯೂ. ಅರ್ಥ ಆಯ್ತಾ? ಸೊ ಇವಾಗ ಸೆಕೆಂಡ್ ಒನ್ ನೋಡೋಣ. ಸೊ ಮೆನ್ಷನ್ ದ ಬೆನಿಫಿಟ್ಸ್ ಆಫ್ ದ ಬಿಬ್ಲಿಯೋಗ್ರಫಿಕ್ ಡೇಟಾಬೇಸ್. ಬೆನಿಫಿಟ್ಸ್ ಏನು ಅಂದ್ರೆ, ಸೊ ಬಿಬ್ಲಿಯೋಗ್ರಫಿಕ್ ಡೇಟಾಬೇಸ್ ಪ್ರೊವೈಡ್ ಈಸಿ ಆಕ್ಸೆಸ್ ಟು ಸ್ಕಾಲರ್ಲಿ ಲಿಟರೇಚರ್ ಸಚ್ ಆಸ್ ರಿಸರ್ಚ್ ಆರ್ಟಿಕಲ್ಸ್, books, journals and ಕಾನ್ಫರೆನ್ಸ್ ಪೇಪರ್ಸ್ ಫ್ರಮ್ ದ ಸಿಂಗಲ್ ಪ್ಲಾಟ್ಫಾರ್ಮ್. ಅಂದ್ರೆ ಆ ಸೊ ನಾವು ಸುಮ್ನೆ ಬೇರೆ ಬೇರೆ ಕಡೆ ಸರ್ಚ್ ಮಾಡೋದ್ರಿಂದ, ಲೈಕ್ ಇನ್ಸ್ಟೆಡ್ ಆಫ್ ಸರ್ಚಿಂಗ್ ಮೆನಿ ವೆಬ್ಸೈಟ್, ಸೊ ನಮ್ಗೆ ಒಂದೇ ಡೇಟಾಬೇಸ್ ಅಲ್ಲಿ ಎಲ್ಲಾ ರಿಸರ್ಚ್ ಪೇಪರ್ಸ್ ಸಿಗ್ತಾ ಹೋಗುತ್ತೆ. ಅದೇ ಬಿಬ್ಲಿಯೋಗ್ರಫಿ. ಸೊ ಇವಾಗ ನಾವ್ ಯಾವ್ದಾದ್ರು ಒಂದು ಹುಡುಕ್ಬೇಕಂದ್ರೆ ನಾವು ಆ ಈ ವೆಬ್ಸೈಟು ಅಂತ ತುಂಬಾ ಕಡೆ ಹುಡುಕ್ತಿವಿ, ರೈಟ್? ಆದ್ರೆ ಈ ಬಿಬ್ಲಿಯೋಗ್ರಫಿಕ್ ಡೇಟಾಬೇಸ್ ಏನ್ ಮಾಡುತ್ತೆ ಅಂದ್ರೆ, ಏನಿಲ್ಲ, ಎಲ್ಲಾನು ತಂದು ಒಂದೇ ಕಡೆ ಇರುತ್ತೆ. ನಾವು ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಗೆಲ್ಲ ಅಲ್ಲಿಂದಾನೇ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್. ನೆಕ್ಸ್ಟ್, bibliographic database stores well organized information including author name, title, publication year ಮತ್ತೆ journal names and keywords. ಸೊ ಇದೇನ್ ಮಾಡುತ್ತೆ ಅಂದ್ರೆ, ಎಲ್ಲಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡುತ್ತೆ. ಈವನ್ ಆ ರಿಸರ್ಚ್ ಪೇಪರು
ಯಾವ ಆಥರ್ ಬರ್ದಿದ್ದು, ಅದ್ರ ಟೈಟಲ್ ಏನು, ಆಮೇಲೆ ಅದ್ರ ಪಬ್ಲಿಕೇಷನ್ ಇಯರ್ ಯಾವುದು, ಜರ್ನಲ್ ನೇಮ್ ಏನು, ಕೀವರ್ಡ್ಸ್ ಏನು, ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ, ಈ ಬಿಬ್ಲಿಯೋಗ್ರಾಫಿಕ್ ಡೇಟಾಬೇಸ್ ಏನ್ ಮಾಡುತ್ತೆ, ರಿಸರ್ಚರ್ಸ್ ಟೈಮ್‌ನ ಸೇವ್ ಮಾಡುತ್ತೆ. ಸೊ, ಹೆಂಗೆ ಸೇವ್ ಮಾಡುತ್ತೆ? ಇವಾಗ ಆ ಕಡೆ, ಈ ಕಡೆ, ಬೇರೆ ಕಡೆ ಎಲ್ಲ ಹುಡ್ಕೋ ಬದಲು ಎಲ್ಲ ಒಂದೇ ಕಡೆ ಸಿಕ್ಕಿದಾಗ ರಿಸರ್ಚರ್‌ಗೆ ಯೂಸ್ ಆಗುತ್ತೆ ಅಲ್ವಾ? ಅದೇ. ಸೊ, ನೆಕ್ಸ್ಟು ಬಿಬ್ಲಿಯೋಗ್ರಾಫಿಕ್ ಡೇಟಾಬೇಸು ಪ್ರೊವೈಡ್ಸ್ ಅಡ್ವಾನ್ಸ್ಡ್ ಸರ್ಚ್ ಆಪ್ಷನ್ಸ್. ಅಂದ್ರೆ ಇವಾಗ ಕೀವರ್ಡ್ಸ್ ಯೂಸ್ ಮಾಡ್ಕೊಂಡು, ಆಥರ್ ನೇಮ್ ಯೂಸ್ ಮಾಡ್ಕೊಂಡು, ಅಥವಾ ಸಬ್ಜೆಕ್ಟ್ ಯೂಸ್ ಮಾಡ್ಕೊಂಡು, ಇಯರ್ ವೈಸ್ ಸರ್ಚ್‌ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಆ ಇಯರಲ್ಲಿ ಯಾವ ರಿಸರ್ಚ್ ಪೇಪರ್ ಇದೆ ಅಂತಾನು ಸರ್ಚ್ ಮಾಡ್ಬೋದು. ಆಥರ್ ನೇಮ್ ಇಟ್ಕೊಂಡು ನಮಿಗ್ ಬೇಕಾಗಿದ್ದ ರಿಸರ್ಚ್ ಪೇಪರ್ಸ್‌ನು ಕೂಡ ಸರ್ಚ್ ಮಾಡ್ಬೋದು. ಅದನ್ನೇ ಅಡ್ವಾನ್ಸ್ಡ್ ಸರ್ಚ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಈ ಬಿಬ್ಲಿಯೋಗ್ರಾಫಿಕ್ ಡೇಟಾಬೇಸ್ ಪ್ರೊವೈಡ್ಸ್ ದ ಅಬ್ಸ್ಟ್ರಾಕ್ಟ್ ಅಂಡ್ ಸೈಟೇಷನ್ ಡೀಟೇಲ್ಸ್, ಹೆಲ್ಪ್ಸ್ ದ ರಿಸರ್ಚರ್ ಟು ಐಡೆಂಟಿಫೈ ಇಂಪಾರ್ಟೆಂಟ್ ಅಂಡ್ ರಿಲಿವೆಂಟ್ ಪೇಪರ್ಸ್. ಸೊ, ಬೈ ರೀಡಿಂಗ್ ದ ಅಬ್ಸ್ಟ್ರಾಕ್ಟ್, ಸೊ ನಮಗೆ ಬರೀ ಅಬ್ಸ್ಟ್ರಾಕ್ಟ್ ಓದಿದ ತಕ್ಷಣನೇ ಸೊ ಈ ಪೇಪರು ಯೂಸ್‌ಫುಲ್ಲಾ ಅಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಸೇಸ್. ಸೊ ಬಿಬ್ಲಿಯೋಗ್ರಾಫಿಕ್ ಡೇಟಾಬೇಸ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ದ ರಿಸರ್ಚ್. ಕ್ವಾಲಿಟಿ ಆಫ್ ದ ರಿಸರ್ಚ್‌ನ ಜಾಸ್ತಿ ಮಾಡುತ್ತೆ. ಬೈ ಪ್ರೊವೈಡಿಂಗ್ ಆಕ್ಸೆಸ್ ಪೀರ್ ರಿವ್ಯೂಡ್ ಅಂತ ಅಂದ್ರೆ, ಇವಾಗ ಇಲ್ಲಿ ಎಕ್ಸ್ಪರ್ಟ್ಸು ಚೆಕ್ ಮಾಡೋದ್ರಿಂದ ರಿಸರ್ಚ್ ಪೇಪರ್ಸ್‌ನ, ಸೊ ನಾವು ಆರಾಮಾಗಿ ಇದನ್ನ ಟ್ರಸ್ಟ್ ಮಾಡ್ಬೋದು ಅಲ್ವಾ? ಸೊ ದಟ್ ಈಸ್ ವಾಟ್ ದಿಸ್ ಸೇಸ್. ಆಮೇಲೆ ಬಿಬ್ಲಿಯೋಗ್ರಾಫಿಕ್ ಡೇಟಾಬೇಸ್ ಹೆಲ್ಪ್ಸ್ ದ ರಿಸರ್ಚರ್ಸ್ ಟು ಐಡೆಂಟಿಫೈ ಸೂಟಬಲ್ ಡೇಟಾಬೇಸ್ ರಿಲಿವೆಂಟ್ ಟು ದೇರ್ ರಿಸರ್ಚ್ ಏರಿಯಾ. ಸೊ ಇವಾಗ ಒಂದೊಂದು ಸಬ್ಜೆಕ್ಟ್‌ಗೆ ಒಂದೊಂದು ಡೇಟಾಬೇಸ್ ಇರುತ್ತೆ. ತುಂಬಾ ಡೇಟಾಬೇಸ್ ಇರುತ್ತೆ. ಸೊ ಇದ್ರಲ್ಲಿ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಒಂದಕ್ಕೆ ವಿ ವಿಲ್ ಚೂಸ್ ದ ಕರೆಕ್ಟ್ ಒನ್. ಸೊ ಇವಾಗ ನಮ್ಮ ಒಂದು ರಿಸರ್ಚ್ ಪೇಪರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಇದ್ರೆ ಅದಕ್ಕೊಂದು ಡೇಟಾಬೇಸ್ ಇರುತ್ತೆ. ಸೊ ನಾವು ಅದು ಹೋಗಿ ಇವಾಗ ನಾವು ಪಬ್ಲಿಷ್ ಮಾಡಿದಾಗ ಹೋಗಿ ಅದು ಅಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ದಟ್ ಈಸ್ ವಾಟ್ ದಟ್ ಸೇಸ್. ನಾವು ಇಲ್ಲಿ ಮಲ್ಟಿಪಲ್ ಡೇಟಾಬೇಸ್ ಯೂಸ್ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡಾದ್ಮೇಲೆ ಏನಾದ್ರೂ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆದ್ರೂ ಕೂಡ ಡೇಟಾಬೇಸಿಗೆ, ನಿಮ್ಮ ಒಂದು ರಿಸರ್ಚ್ ಪೇಪರ್ ಇನ್ನೊಂದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಪ್ಲೇಗಿಯಾರಿಸಮ್ ಅನ್ನೋದಕ್ಕೆ ಯಾವುದೇ ರೀತಿ ಅವಕಾಶತೆ ಇಲ್ಲ. ಪ್ಲೇಗಿಯಾರಿಸಮ್ ಏನು? ಕಾಪಿ ಮಾಡೋದು. ಸೊ ಇದಕ್ಕೆ ಅವಕಾಶತೆ ಅನ್ನೋದೇ ಇರೋದಿಲ್ಲ. ಓಕೆ. ಸೊ ನೆಕ್ಸ್ಟ್, ಎಕ್ಸ್‌ಪ್ಲೇನ್ ವೆಬ್ ಆಫ್ ಸೈನ್ಸ್ ಆಮೇಲೆ ಗೂಗಲ್ ಸ್ಕಾಲರ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೆಬ್ ಆಫ್ ಸೈನ್ಸ್ ಅನ್ನೋದು ಒಂದು ಪೇಯ್ಡ್ ಪ್ಲಾಟ್‌ಫಾರ್ಮ್. ಓಕೆನಾ? ಅಂದ್ರೆ ಪೇಯ್ಡ್ ಆನ್‌ಲೈನ್ ರಿಸರ್ಚ್ ಡೇಟಾ. ಇದು ರಿಸರ್ಚರ್ಸ್‌ಗೆ ರಿಸರ್ಚ್ ಪೇಪರ್ ಸರ್ಚ್ ಮಾಡೋದಾಗ್ಲಿ, ಜರ್ನಲ್ಸು, ಕಾನ್ಫರೆನ್ಸ್ ಪೇಪರ್ಸು, ಬುಕ್ಸು, ಸೊ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂದ್ರೂನು ರಿಸರ್ಚರ್ಸ್‌ಗೆ ಇಲ್ಲಿ ಆರಾಮಾಗಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಫಸ್ಟ್ ಇಲ್ಲಿ ಸ್ಕೋಪ್ ಆಫ್ ಕಂಟೆಂಟ್. ಸೊ ಇದು ಬಂದು ಮಲ್ಟಿ ಡಿಸಿಪ್ಲಿನರಿ ಡೇಟಾಬೇಸ್ ಅಂದ್ರೆ, ಸೊ ಇದು ಎಲ್ಲಾ ಸಬ್ಜೆಕ್ಟ್ಸ್‌ನು ಕವರ್ ಮಾಡುತ್ತೆ. ಸೈನ್ಸು, ಇಂಗ್ಲಿಷು, ಸೋಷಿಯಲ್ಲು, ಆರ್ಟ್ಸು, ಯಾವ್ದ್ಯಾವ್ದ್ ಸಬ್ಜೆಕ್ಟ್ ಇದೆ ಅದನ್ನ ಎಲ್ಲಾನು ಕವರ್ ಮಾಡುತ್ತೆ. ಅದಕ್ಕೆ ಇದನ್ನ ಮಲ್ಟಿ ಡಿಸಿಪ್ಲಿನರಿ ಅಂತ ಕರೀತಾರೆ. ಆಮೇಲೆ ಈವನ್ ಜರ್ನಲ್ಸು, ರಿಸರ್ಚ್ ಪೇಪರ್ಸ್ ಎಲ್ಲಾನು ಇರುತ್ತೆ ಪರ್ಟಿಕ್ಯುಲರ್ ಫೀಲ್ಡ್‌ಗೆ ಅಂತ. ಓಕೆ. ನೆಕ್ಸ್ಟ್ ಕೋರ್ ಡೇಟಾಬೇಸ್. ಸೊ ಕೋರ್ ಡೇಟಾಬೇಸ್ ಅಂದ್ರೆ, ಸೊ ಇವಾಗ ಒಂದೊಂದು ಸಬ್ಜೆಕ್ಟ್‌ಗೂ ಅಥವಾ ಒಂದೊಂದು ಫೀಲ್ಡ್‌ಗೂ ಕೂಡ ಡಿಫರೆಂಟ್ ಡೇಟಾಬೇಸ್ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೈನ್ಸ್ ಸೈಟೇಷನ್ ವಿತ್ ಎಕ್ಸ್‌ಪ್ಯಾಂಡೆಡ್, ಸೊ ಇದೊಂದು ಡೇಟಾಬೇಸು. ಸೊ ಸೋಷಿಯಲ್ ಸೈನ್ಸ್ ಸೈಟೇಷನ್ ಇಂಡೆಕ್ಸ್ ಇದೊಂದು ಡೇಟಾಬೇಸು. ಒಂದೊಂದು ಸಬ್ಜೆಕ್ಟ್‌ಗೂ ಒಂದೊಂದು ಡೇಟಾಬೇಸ್ ಇರುತ್ತೆ. ಆಮೇಲೆ ದ ಸರ್ಚ್ ಇನ್ಫರೆನ್ಸ್ ಅಂಡ್ ಫೀಚರ್ಸ್. ಸೊ ಇಟ್ ಪ್ರೊವೈಡ್ಸ್ ಅಡ್ವಾನ್ಸ್ಡ್ ಸರ್ಚಿಂಗ್ ಆಪ್ಷನ್ಸ್. ಇದ್ರಲ್ಲೂ ಕೂಡ ಹೆಂಗೆ ಬಿಬ್ಲಿಯೋಗ್ರಫಿಯಲ್ಲಿ ನೀವು ಕೀವರ್ಡ್ಸ್‌ನ ಯೂಸ್ ಮಾಡ್ಕೊಂಡು, ಆಥರ್ ನೇಮ್ಸ್‌ನ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡ್ತಿದ್ರು, ಇಲ್ಲೂ ಅಷ್ಟೇ ಕೀವರ್ಡ್ಸು, ಆಥರ್ ನೇಮ್ಸು, ಬೂಲಿಯನ್ ಆಪರೇಟರ್ಸ್‌ನ ಯೂಸ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ತೀರಾ. ಅದಾದ್ಮೇಲೆ ಈ ಒಂದು ಸೈಟೇಷನ್ಸು ಸರ್ಚಿಂಗಿಗೆ ಅಲೌ ಮಾ ಸರ್ಚ್ ಸ ಇಟ್ ಅಲೌಸ್ ದ ಯೂಸರ್ಸ್ ಟು ಫೈಂಡ್ ದ ರೆಫರೆನ್ಸಸ್ ಯೂಸ್ಡ್ ಬೈ ದ ಪೇಪರ್. ಸೊ ಇದು ಯೂಸರ್ಸಿಗೆ, ಇವಾಗ ನೀವು ಒಂದು ರಿಸರ್ಚ್ ಪೇಪರ್‌ನ ಮಾಡಿರ್ತೀರಾ. ಓಕೆ. ಏನ್ದ್ರ ಮೇಲೋ ರಿಸರ್ಚ್ ರಿಪೋರ್ಟ್, ಯಾವ್ದ್ರ ಮೇಲೋ ರಿಸರ್ಚ್‌ನ ಮಾಡಿರ್ತೀರಾ. ಸೊ ಆ ರಿಪೋರ್ಟಲ್ಲಿ ನೀವು ಯಾವ ರೆಫರೆನ್ಸಸ್ ತಗೊಂಡ್ರಿ ಅಂತ ನೀವು ಮೆನ್ಷನ್ ಮಾಡ್ತೀರಲ್ಲ, ಅದು ಬ್ಯಾಕ್ವರ್ಡ್ ಸೈಟೇಷನ್ಸ್. ನೀವು ಒಂದು ರಿಸರ್ಚ್ ಮಾಡೋದಕ್ಕೆ ಯಾವ ಪೇಪರ್‌ನ ಯೂಸ್ ಮಾಡಿದ್ರಿ, ಅದಾದ್ಮೇಲೆ ಫಾರ್ವರ್ಡ್ ಸೈಟೇಷನ್ ಅಂತ ಅಂದ್ರೆ, ನಿಮ್ಮ ಒಂದು ಪೇಪರ್‌ನ ಬೇರೆ ಒಬ್ರು ರಿಸರ್ಚರ್ಸು ಯಾರು ಯೂಸ್ ಮಾಡ್ತಾರೆ ಅದನ್ನ ಫಾರ್ವರ್ಡ್ ಸೈಟೇಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್, ಕವರೇಜ್ ಅಂಡ್ ಸೈಟೇಷನ್ಸ್. ವೆಬ್ ಆಫ್ ಸೈನ್ಸ್ ಏನ್ ಮಾಡುತ್ತೆ ಅಂದ್ರೆ, ಅಬ್ಸ್ಟ್ರಾಕ್ಟ್, ಆಥರ್ ಡೀಟೇಲ್ಸ್ ಮತ್ತೆ ಸೈಟೇಷನ್ಸ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ಅಸ್ ಟು ಮೆಷರ್ ಹೌ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಷಿಯಲ್ ಅ ರಿಸರ್ಚ್ ಪೇಪರ್. ಇದು ಎಷ್ಟು ಇಂಪಾರ್ಟೆಂಟ್ ಒಂದು ರಿಸರ್ಚ್ ಪೇಪರು ಅಂತ ತೋರಿಸ್ತಾ ಹೋಗುತ್ತೆ.
ಓಕೆ. ನೆಕ್ಸ್ಟ್ ಇಂಡೆಕ್ಸಿಂಗ್ ಅಂಡ್ ರಿಟ್ರೀವಲ್ ಮೆಥಡ್ಸ್. ಸೊ ಇವಾಗ ಅಂದ್ರೆ ಇವಾಗ ನೀವು ಫಿಲ್ಟ್ರೇಷನ್ ಮಾಡ್ಬೋದು. ಇವಾಗ ಒಂದು ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಥವಾ ರಿಸರ್ಚ್ ಪೇಪರ್ ಬೇಕು. ಸೊ ನೀವು ಆ ನೇಮ್‌ನ ಯೂಸ್ ಮಾಡ್ತೀರಾ, ಆ ನೇಮ್‌ನ ಟೈಪ್ ಮಾಡ್ತೀರಾ, ಅದಾದ್ಮೇಲೆ ಆಥರ್ ನೇಮ್‌ನ ಟೈಪ್ ಮಾಡ್ತೀರಾ ಗೊತ್ತಿದ್ರೆ. ಸೊ ಅವಾಗ ಫಟ್ ಅಂತ ನಿಮಗೆ ಅದ್ರದ್ದು ಏನಂತೀರಾ ಆ ರಿಸರ್ಚ್ ಪೇಪರ್ ಕೊಡುತ್ತೆ. ಸೊ ಇವಾಗ ನೀವು ಜಸ್ಟ್ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ನೇಮ್ ಮೆನ್ಷನ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ತುಂಬಾ ರಿಸರ್ಚ್ ಪೇಪರ್ಸ್ ಬರುತ್ತೆ. ರೈಟ್. ಅದೇ ಇಲ್ಲಿ ಫಿಲ್ಟ್ರೇಷನ್ ಮಾಡೋದ್ರಿಂದ ಏನಂತೀರಾ ಅನ್ವಾಂಟೆಡ್ ಪೇಪರ್ಸ್‌ನ ರಿಮೂವ್ ಮಾಡ್ಬಿಡುತ್ತೆ. ಓಕೆ. ಅನಾಲಿಸಿಸ್ ಅಂಡ್ ವಿಜುವಲೈಸೇಷನ್ ಟೂಲ್ಸ್. ಸೊ ಇಟ್ ಪ್ರೊವೈಡ್ಸ್ ದ ಟೂಲ್. ಸೊ ಇಲ್ಲಿ ತುಂಬಾ ಟೂಲ್ಸ್ ಇದಾವೆ. ಇನ್ ಆರ್ಡರ್ ಟು ಅನಲೈಸ್ ದ ಸೈಟೇಷನ್ಸ್, ಜನರೇಟ್ ಸೈಟೇಷನ್ ರಿಪೋರ್ಟ್ ಅಂಡ್ ಸಿ ಸೈಟೇಷನ್ ನೆಟ್ವರ್ಕ್ಸ್. ಇದನ್ನೆಲ್ಲ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್‌ಗಳಿದಾವೆ. ಓಕೆನಾ. ಸೊ ಈ ಒಂದು ಟೂಲ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ವಿಚ್ ರಿಸರ್ಚ್ ಈಸ್ ಪಾಪ್ಯುಲರ್ ಅಂಡ್ ಇಂಪಾರ್ಟೆಂಟ್. ಯಾವ ಒಂದು ರಿಸರ್ಚು ಇವಾಗ ಪಾಪ್ಯುಲರ್ ಇದೆ ಮತ್ತೆ ಇಂಪಾರ್ಟೆಂಟ್ ಇದೆ ಅನ್ನೋದು ಈ ಒಂದು ಟೂಲ್ಸ್ ಮುಖಾಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಇಸ್ ಆಕ್ಸೆಸಿಬಿಲಿಟಿ ಅಂಡ್ ಇಂಟಿಗ್ರೇಷನ್. So, since it is a subscription database, usually we access the Web of Science through our institution. ಸೊ ಇದು ಪೇಯ್ಡ್ ಆಗಿರೋದ್ರಿಂದ ಇವಾಗ ಒಂದು ಇನ್ಸ್ಟಿಟ್ಯೂಷನ್ ಆಗಿದ್ರೆ ಅದನ್ನ ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಇವಾಗ ನಮ್ಮ ಕಾಲೇಜೇ ಆ ಒಂದು ಇದನ್ನ ತಗೊಂಡಿರ್ಬೇಕಾದ್ರೆ ಅವಾಗ ನಾನು ಕಾಲೇಜ್ ಮುಖಾಂತರ ನಾನು ಯೂಸ್ ಮಾಡ್ಕೊಳ್ಬೋದು ಅಲ್ವಾ? ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ಆಕ್ಸೆಸ್ ಥ್ರೂ ಯೋರ್ ಇನ್ಸ್ಟಿಟ್ಯೂಷನ್ಸ್. ಇಷ್ಟು ಕ್ಲಿಯರ್ ಆಯ್ತಾ? ಆಮೇಲೆ ನೆಕ್ಸ್ಟ್ ಗೂಗಲ್ ಸ್ಕಾಲರ್. ಸೊ ಗೂಗಲ್ ಸ್ಕಾಲರ್ ಈಸ್ ಅ ಸ್ಪೆಷಲ್ ರಿಸರ್ಚ್ ಎಂಜಿನ್ ಫಾರ್ ಅಕಾಡೆಮಿಕ್ ಕಂಟೆಂಟ್. ಸೊ ಇದೊಂದು ಸರ್ಚ್ ಇಂಜಿನ್. ಓಕೆನಾ. ಏನಕ್ಕೆ ಯೂಸ್ ಮಾಡ್ತಾರೆ? ಸೊ ಇಲ್ಲಿ ಕಂಪ್ಲೀಟ್ ಅಕಾಡೆಮಿಕ್ ಕಂಟೆಂಟು, ಏನು ರಿಸರ್ಚ್ ಪೇಪರ್ಸು, ಥೀಸಿಸು, ಬುಕ್ಸು, ಪೇಟೆಂಟ್ಸು ಇಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ ಈ ಒಂದು ಗೂಗಲ್ ಸ್ಕಾಲರಲ್ಲಿ. ಹೇಳ್ಬೇಕು ಅಂದ್ರೆ ಇದು ಸಿಮಿಲರ್ ಟು ಗೂಗಲ್ ಬಟ್ ಸಿಮಿಲರ್ ಟು ಗೂಗಲ್ ತರಾನೇ. ಓಕೆನಾ. ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ಅಕಾಡೆಮಿಕ್ ಕರೇಜ್. ಓಕೆ. ಇಟ್ ಕಲೆಕ್ಟ್ಸ್ ದ ರಿಸರ್ಚ್ ಪೇಪರ್. ಇದೇನ್ ಮಾಡುತ್ತೆ ಅಂದ್ರೆ ರಿಸರ್ಚ್ ಪೇಪರ್ಸ್ನೆಲ್ಲ ಯೂನಿವರ್ಸಿಟಿ, ಜರ್ನಲ್ಸ್ ಮತ್ತೆ ಪಬ್ಲಿಷರ್ಸ್ ಇಂದ ಕಲೆಕ್ಟ್ ಮಾಡಿ ಸೊ ಎಲ್ಲಾ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಕೂಡ ಇದು ಕವರ್ ಮಾಡಿ ಇಟ್ಕೊಂಡಿರುತ್ತೆ. ಓಕೆನಾ. ಸೊ ಸರ್ಚಿಂಗ್ ಕೇಪಬಿಲಿಟೀಸ್. ಸೊ ಯೂಸರ್ಸ್ ಕ್ಯಾನ್ ಸರ್ಚ್ ಬೈ ಆಥರ್ ನೇಮ್ಸ್, ಟೈಟಲ್ಸ್ ಅಂಡ್ ಕೀವರ್ಡ್ಸ್. ಸೊ ಇದ್ರ ಮುಖಾಂತರ ಅವರು ಸರ್ಚ್ ಮಾಡ್ಬೋದು. ಆಮೇಲೆ ದೇ ಕ್ಯಾನ್ ಆಲ್ಸೋ ಸೆಟ್ ದ ಅಲರ್ಟ್ಸ್. ಇವಾಗ ಯಾವ್ದಾದ್ರು ನ್ಯೂ ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ರೆ ಸೊ ನಿಮಗೆ ಅಲರ್ಟ್ ಮೆಸೇಜು, ನೋಟಿಫಿಕೇಶನ್ ಬರೋದು ಆ ಥರನೂ ಕೂಡ ಸೆಟ್ ಮಾಡ್ಕೊಬಹುದು. ಓಕೆ. ಸೈಟೇಷನ್ ಅನಾಲಿಸಿಸ್ ಅಂಡ್ ಮೆಟ್ರಿಸಿಸ್. ಸೊ ಇಲ್ಲೇನು ಅಂತ ಅಂದ್ರೆ ಇಟ್ ಶೋಸ್ ಸೈಟೇಷನ್ ಕೌಂಟ್ ಫಾರ್ ದ ಪೇಪರ್ಸ್. ಸೈಟೇಷನ್ ಕೌಂಟ್ ಅಂತ ಅಂದ್ರೆ ನಿಮ್ಮ ಒಂದು ರಿಸರ್ಚ್ ಪೇಪರ್ಸು ಬೇರೆಯವರು ಯಾರು ಯೂಸ್ ಮಾಡಿದ್ದಾರೆ. ಸೊ ಬೇರೆಯವ್ರು ಯೂಸ್ ಮಾಡಿದಾಗೆಲ್ಲ ನಿಮ್ಮ ಒಂದು ಸೈಟೇಷನ್ ಕೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇಟ್ ಅಲೌಸ್ ದ ಯೂಸರ್ಸ್ ಟು ಸಿ. ಸೊ ಏನ್ ಏನ್ ಯೂಸರ್ಸ್ ನೋಡ್ಬೋದು ಅಂತ ಅಂದ್ರೆ ನೀವು ಯಾವ ಒಂದು ರೆಫರೆನ್ಸ್ನ ಯೂಸ್ ಮಾಡಿದಾರ ನಿಮ್ಮ ರಿಸರ್ಚ್ಗೆ, ಅದಾದ್ಮೇಲೆ ನಿಮ್ಮ ಒಂದು ರಿಸರ್ಚ್ ಪೇಪರ್ನ ಬೇರೆಯವ್ರು ಯಾರು ಯೂಸ್ ಮಾಡಿದ್ದಾರೆ ಸೊ ಎರಡನ್ನೂ ನೋಡ್ಬೋದು. ಓಕೆನಾ. ಆಕ್ಸೆಸ್ ಟು ಫುಲ್ ಟೆಕ್ಸ್ಟ್ ಅಂಡ್ ವರ್ಷನ್ಸ್. ಸೊ ಗೂಗಲ್ ಸ್ಕಾಲರ್ ಹೆಲ್ಪ್ಸ್ ಟು ಫೈಂಡ್ ಫ್ರೀ ರಿಸರ್ಚ್ ಪೇಪರ್. ನಮಗೆ ಇಲ್ಲಿ ರಿಸರ್ಚ್ ಪೇಪರ್ಸ್ ಎಲ್ಲ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಆಮೇಲೆ ಒಂದು ಪೇಪರ್ನೇ ನಾವು ಡಿಫ್ರೆಂಟ್ ವರ್ಷನ್ ಅಲ್ಲಿ ನೋಡ್ಬೋದು. ಓಕೆನಾ. ನೆಕ್ಸ್ಟ್ ಇಂಟಿಗ್ರೇಷನ್ ಅಂಡ್ ಎಕ್ಸ್ಪೋರ್ಟ್ ಆಪ್ಷನ್ಸ್. ಸೊ ಗೂಗಲ್ ಸ್ಕಾಲರು ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇಟ್ ಸೇವ್ಸ್ ದ ಸೈಟೇಷನ್ ಡೀಟೇಲ್ಸ್ ಆಫ್ ಎವ್ರಿ ರಿಸರ್ಚ್ ಪೇಪರ್ಸ್. ಒಂದೊಂದು ರಿಸರ್ಚ್ ಪೇಪರ್ದು ಕೂಡ ಸೈಟೇಷನ್ ಡೀಟೇಲ್ಸ್ನ ಅಲ್ಲಿ ಸೇವ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ಸೈಟೇಷನ್ ಡೀಟೇಲ್ಸ್ ಕ್ಯಾನ್ ಬಿ ಎಕ್ಸ್ಪೋರ್ಟೆಡ್. ನೀವೊಂದು ಸೈಟೇಷನ್ ಡೀಟೇಲ್ಸ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು ರೆಫರೆನ್ಸ್ ಟೂಲ್ಸ್ನ ಯೂಸ್ ಮಾಡಿಕೊಂಡು, ಲೈಕ್ ಝೆಟೋರೋ, ಆಮೇಲೆ ಎಂಡ್ ನೋಟು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಸೈಟೇಷನ್ ಡೀಟೇಲ್ಸ್ನ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆನಾ. ಸೊ ಇವ್ರು ಆಕ್ಚುಲಿ ಗೂಗಲ್ ಬಗ್ಗೆ ಕೇಳಿಲ್ಲ, ಬಟ್ ನಾನೇ ಬರ್ದೆ ಬಿಕಾಸ್ ಅಕಸ್ಮಾತ್ ಯಾಕೆ ಇವಾಗ ವೆಬ್ ಆಫ್ ಸೈನ್ಸ್ ಕೇಳಿದ್ದಾರೆ, ಗೂಗಲ್ ಸ್ಕಾಲರ್ ಕೇಳಿದ್ದಾರೆ, ಗೂಗಲ್ ಒಂದು ಬಿಟ್ಬಿಟ್ಟಿದ್ದಾರೆ. ಸೊ ಹೇಳಕ್ಕಾಗಲ್ಲ ಈ ಸತಿ ಗೂಗಲ್ ಬಂದ್ರು ಬರ್ಬೋದು ಅಂತ. ಸೊ ಗೂಗಲ್ ಬಗ್ಗೆನೂ ಬರ್ದಿದ್ದೀನಿ, ನೋಡ್ತಾ ಹೋಗೋಣ. ಗೂಗಲ್ ಕೂಡ ಒಂದು ಸರ್ಚ್ ಇಂಜಿನ್. ಓಕೆನಾ. ಇಲ್ಲೂ ಕೂಡ ನೀವು ಎಲ್ಲಾನು ಸಿಗುತ್ತೆ ಈ ಗೂಗಲಲ್ಲಿ. ಇನ್ಫಾರ್ಮೇಶನ್ ಆಗಲಿ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಯಾವ ಇನ್ಫಾರ್ಮೇಶನ್ ನಿಮಗೆ ಗೂಗಲಲ್ಲಿ ಸಿಗಲ್ಲ ಹೇಳಿ? ಎಲ್ಲಾನು ಸಿಗುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಆಲ್ಸೋ ಅ ಸರ್ಚ್ ಇಂಜಿನ್. ಆಮೇಲೆ ಇದ್ರದ್ದು ಫೀಚರ್ಸ್ ಬರಿತಾ ಹೋದ್ರೆ ಸೊ ಫಸ್ಟ್ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್. ಸೊ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಅಂದ್ರೆ ಹೆಂಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು ನೀವು. ಸೊ ಇವಾಗ ಅದರಲ್ಲಿ ಸಿಂಗಲ್ ಸರ್ಚ್ ಬಾಕ್ಸ್ ಇರುತ್ತೆ.
ಆಗುತ್ತೆ. ಸೊ ಇದರಿಂದ ನಮಗೆ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ಆಮೇಲೆ ಯಾವಾಗ್ಲೂ ಅಷ್ಟೇ ಟೈಪಿಂಗ್ ಮಾಡ್ಬೇಕಾದ್ರೆ ಸಜೆಷನ್ ಕೊಡ್ತಾ ಹೋಗುತ್ತೆ. ಇದರಿಂದ ನಮಗೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದೇನಾಗುತ್ತೆ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆಗುತ್ತೆ. ಅದಾದ್ಮೇಲೆ ಸರ್ಚ್ ಆಪರೇಟರ್ಸ್ ಅಂಡ್ ಫಿಲ್ಟರ್ಸ್. ಸೊ ಈ ಒಂದು ಏನಂತೀರ ಕೊಟೇಶನ್ ಏನಕ್ಕೆ ಯೂಸ್ ಮಾಡ್ತೀವಿ, ಎಕ್ಸಾಕ್ಟ್ ವರ್ಡ್‌ನ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಈ ಸೈಟ್‌ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಸರ್ಚ್ ವಿತಿನ್ ದ ವೆಬ್ಸೈಟ್ ಒಳಗಡೆ ಸರ್ಚ್ ಮಾಡೋದಕ್ಕೋಸ್ಕರ ನಾವು ಈ ಸೈಟ್‌ನ ಯೂಸ್ ಮಾಡ್ತೀವಿ. ಮತ್ತೆ ಫೈಲ್ ಟೈಪ್ಸ್ ನಮ್ಗೆ ಯಾವ ರೀತಿ PDF ಬೇಕಾ, PPT ಬೇಕಾ ಇದನ್ನು ಕೂಡ ನಾವು ಸರ್ಚ್ ಮಾಡ್ಬೋದು. ಅದಾದ್ಮೇಲೆ ರಿಚ್ ಸರ್ಚ್ ರಿಸಲ್ಟ್. ಸೊ ವೆಬ್ ಪೇಜಸ್ಸು, ಇಮೇಜಸ್ಸು, ವಿಡಿಯೋಸು ಎಲ್ಲ ಕೂಡ ಈ ಗೂಗಲಲ್ಲಿ ಸಿಗ್ತಾ ಹೋಗುತ್ತೆ. ಶಾರ್ಟ್ ಆನ್ಸರ್ಸ್ ಬೇಕಾ ಅದು ಸಿಗ್ತಾ ಹೋಗುತ್ತೆ. ಸೊ ಅದು ತುಂಬಾ ರಿಚ್ ಸರ್ಚ್ ರಿಸಲ್ಟ್ ಕೊಡೋದ್ರಲ್ಲಿ. ಸೊ ರಿಸಲ್ಟ್ ಮೇ ಚೇಂಜ್ ಬೇಸ್ಡ್ ಆನ್ ದ ಲೊಕೇಶನ್. ಆಮೇಲೆ ನೆಕ್ಸ್ಟ್ ಆಕ್ಸೆಸಿಬಿಲಿಟಿ ಅಂಡ್ ಇಂಟಿಗ್ರೇಷನ್. ಸೊ ಗೂಗಲ್ ವರ್ಕ್ಸ್ ಆನ್ ಏನಂತೀರಾ ಮೊಬೈಲಲ್ಲೂ ವರ್ಕ್ ಆಗುತ್ತೆ, ಲ್ಯಾಪ್ಟಾಪಲ್ಲೂ ವರ್ಕ್ ಆಗುತ್ತೆ, ಟ್ಯಾಬ್ಲೆಟಲ್ಲೂ ವರ್ಕ್ ಆಗುತ್ತೆ. ಸೊ ಎಲ್ಲ ಕಡೆ ಆಕ್ಸೆಸಿಬಲ್ ಇರುತ್ತೆ. ಅದಾದ್ಮೇಲೆ ಗೂಗಲ್ ಕನೆಕ್ಟ್ಸ್ ವಿತ್ ಗೂಗಲ್ ಮ್ಯಾಪ್ಸ್. ಆಮೇಲೆ ಜಿಮೇಲಲ್ಲಿ ಜಿಮೇಲ್ಗೂ ಕನೆಕ್ಟ್ ಆಗಿರುತ್ತೆ, ಗೂಗಲ್ ಡ್ರೈವ್ಗೂ ಕನೆಕ್ಟ್ ಆಗಿರುತ್ತೆ, ರೈಟ್. ಸೊ ಎಲ್ಲ ಕಡೆನೂ ಇಂಟಿಗ್ರೇಟ್ ಆಗಿದೆ ಅಂತ. ನೆಕ್ಸ್ಟ್ ಪ್ರೈವಸಿ ಡೇಟಾ ಹ್ಯಾಂಡ್ಲಿಂಗ್. ಸೊ ಗೂಗಲ್ ಇವಾಗ ಒಂದೊಂದು ಯೂಸರ್ದು ಕೂಡ ಪ್ರೈವಸಿ ಇರುತ್ತೆ, ರೈಟ್. ನಿಮ್ಮ ಒಂದು ಡೇಟಾನ ಪ್ರೈವೇಟ್ ಆಗಿ ಅದಿಟ್ಟಿರುತ್ತೆ, ರೈಟ್. ಸೊ ಇದು ಗೂಗಲ್ ಬಗ್ಗೆ, ಓಕೆನಾ. ಸೊ ನಾವು ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ಅಬೌಟ್ ಕ್ರಿಟಿಕಲ್ ಅಂಡ್ ಕ್ರಿಯೇಟಿವ್ ರೀಡಿಂಗ್. ಕ್ರಿಟಿಕಲ್ ರೀಡಿಂಗ್ ಅಂತ ಅಂದ್ರೆ ಸೊ ಮೀನ್ಸ್ ನಾವು ಗಮನ ಇಟ್ಟು ಕೇರ್ಫುಲ್ ಆಗಿ ಓದಿ ಅದನ್ನ ನೀಟಾಗಿ ಅಥವಾ ಡೀಪ್ ಆಗಿ ಥಿಂಕ್ ಮಾಡ್ತೀವಲ್ವಾ ಏನ ಬರ್ದಿರೋದು ಅಂತ. ಸೊ ದಟ್ ಈಸ್ ವಾಟ್ ಕ್ರಿಟಿಕಲ್ ರೀಡಿಂಗ್. ನಾವು ಇನ್ಫಾರ್ಮೇಶನ್ನ ಅಕ್ಸೆಪ್ಟ್ ಮಾಡೋದಷ್ಟೇ ಅಲ್ಲ. ಸೊ ನಾವು ಕ್ವೆಶ್ಚನ್ ಮಾಡ್ತೀವಿ. ಕ್ವೆಶ್ಚನ್ ಮಾಡಿಬಿಟ್ಟು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಇದ್ರದ್ದು ಮೇನ್ ಗೋಲ್ ಏನು ಅಂತ ಅಂದ್ರೆ ಅದನ್ನ ಮೇನ್ ಐಡಿಯಾನ ನೀಟಾಗಿ ಅರ್ಥ ಮಾಡ್ಕೊಳ್ತೀವಿ. ಆಥರ್ದು ಮೇನ್ ಐಡಿಯಾ ಏನಿತ್ತು. ಆಮೇಲೆ ವಿ ವಿಲ್ ಚೆಕ್ ವೆದರ್ ದ ಆರ್ಗ್ಯುಮೆಂಟ್ಸ್ ಅಂಡ್ ದ ಎವಿಡೆನ್ಸ್ ಆರ್ ಕರೆಕ್ಟ್. ಸೊ ಅಂಡ್ ಲಾಜಿಕಲ್ ಅವ್ರು ಲಾಜಿಕಲ್ ಆಗಿ ಬರ್ದಿದಾರಾ ಮತ್ತೆ ಎವಿಡೆಂಟ್ ಇದೆಯಾ ಇದನ್ನೆಲ್ಲ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಗೋಲ್ ಆಗಿರುತ್ತೆ ಕ್ರಿಟಿಕಲ್ ರೀಡಿಂಗ್ ಅಲ್ಲಿ. ಆಮೇಲೆ ಕೀ ಎಲಿಮೆಂಟ್ಸ್ ಇನ್ ಕ್ರಿಟಿಕಲ್ ರೀಡಿಂಗ್. ಸೊ ಇದರಲ್ಲಿ ಫಸ್ಟ್ ಅನಾಲಿಸಿಸ್. ಸೊ ಅನಾಲಿಸಿಸ್ ಅಂತ ಅಂದ್ರೆ ಇವಾಗ ನಾವು ಬರ್ದಿರೋ ಅಂತ ಟೆಕ್ಸ್ಟ್ ಅಂತ ಅಂದ್ರೆ ಅದೊಂದು ರಿಟರ್ನ್ ಎಲಿಮೆಂಟ್, ಓಕೆನಾ. ಇದರಲ್ಲಿ ನಾವು ಬ್ರೇಕ್ ಮಾಡ್ಕೊಳ್ತೀವಿ. ಹೆಂಗೆ ಮೇನ್ ಐಡಿಯಾ ಏನು, ಆಮೇಲೆ ಎಕ್ಸಾಂಪಲ್ಸು, ಕನ್ಕ್ಲೂಷನು, ಈ ತರ ನಾವು ಬ್ರೇಕ್ ಮಾಡ್ತೀವಿ ಕ್ರಿಟಿಕಲ್ ಆಗಿ ಓದ್ಬೇಕಾದ್ರೆ. ಸೊ ಆಮೇಲೆ ಕ್ವೆಶನಿಂಗ್ ಮಾಡ್ಕೊಂತೀವಿ. ಸೊ ವಿ ವಿಲ್ ಆಸ್ಕ್ ಕ್ವೆಶನ್ಸ್ ಸಚ್ ಆಸ್ ಈಸ್ ದ ಆಥರ್ ರಿಲಯಬಲ್, ಆಮೇಲೆ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ, ಈಸ್ ದೇರ್ ಎನಿ ಬಯಾಸ್, ಈ ತರ ನಾವು ಕ್ವೆಶನ್ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಕಾಂಟೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ವೆನ್ ವೈ ಅಂಡ್ ವಾಟ್ ಇಸ್ ದ ಸಿಚುವೇಶನ್ ದ ಟೆಕ್ಸ್ಟ್ ವಾಸ್ ರಿಟರ್ನ್. ಯಾವ ಸಿಚುವೇಶನ್ ಅಲ್ಲಿ ನೀವು ಈ ಒಂದು ಡಾಕ್ಯುಮೆಂಟ್ ಅಥವಾ ರಿಟರ್ನ್ ಮೆಟೀರಿಯಲ್ನ ಬರ್ದಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ತೀವಿ, ಓಕೆನಾ. ದೆನ್ ಮೆಥಡ್ಸ್ ಆಫ್ ಕ್ರಿಟಿಕಲ್ ರೀಡಿಂಗ್. ಸೊ ಮೆಥಡ್ಸ್ ಏನೇನಿದೆ ಅಂದ್ರೆ ಸೊ ನೋಟ್ ಟೇಕಿಂಗ್ ಅಂದ್ರೆ ರೈಟ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್, ಡೌಟ್ಸ್ ಅಂಡ್ ಐಡಿಯಾಸ್ ವೈಲ್ ರೀಡಿಂಗ್. ಆಮೇಲೆ ಕಂಪ್ಯಾರಿಸನ್ ಮಾಡೋದು, ನಿಮ್ಮ ಒಂದು ಟೆಕ್ಸ್ಟ್ ಮೆಟೀರಿಯಲ್ನ ಬೇರೆ ಬುಕ್ಗೆ ಅಥವಾ ವ್ಯೂ ಪಾಯಿಂಟ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ. ಆಮೇಲೆ ಸಮ್ಮರೈಸೇಷನ್. ಸೊ ನಾವು ಮೇನ್ ಪಾಯಿಂಟ್ಸ್ನ ನಮ್ಮ ಓನ್ ವರ್ಡ್ಸ್ ಅಲ್ಲಿ ಬರಿತೀವಿ. ಸೊ ದಿಸ್ ಇಸ್ ಅಬೌಟ್ ಕ್ರಿಟಿಕಲ್ ರೀಡಿಂಗ್. ಸೊ ಇವಾಗ ನಾವು ಕ್ರಿಯೇಟಿವ್ ರೀಡಿಂಗ್ ನೋಡ್ತಾ ಹೋಗೋಣ. ಸೊ ಇದು ಕ್ರಿಯೇಟಿವ್ ರೀಡಿಂಗ್ ಅಂತ ಅಂದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಮತ್ತೆ ಥಿಂಕ್ ಮಾಡೋದು. ಸೊ ಇದನ್ನ ನಾವು ಕ್ರಿಯೇಟಿವ್ ರೀಡಿಂಗ್ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ದಿಸ್ ಅಲೌಸ್ ದ ರೀಡರ್ ಟು ಫಾರ್ಮ್ ನ್ಯೂ ಐಡಿಯಾಸ್. ಈ ತರ ಕ್ರಿಯೇಟಿವ್ ಆಗಿ ಅಂದ್ರೆ ನಾವು ವಿಜುವಲೈಸ್ ಮಾಡ್ಬೇಕಾದ್ರೆ ಸೊ ನಮ್ಗೆ ಏನ್ ಬರುತ್ತೆ, ಸೊ ರೀಡರ್ಸಿಗೆ ಈ ತರ ಇರೋದ್ರಿಂದ ನ್ಯೂ ಐಡಿಯಾಸ್ ಕೂಡ ಬರುತ್ತೆ. ಸೊ ಇದ್ರದ್ದು ಗೋಲ್ ಏನು ಅಂದ್ರೆ ಟು ಎಂಜಾಯ್ ದ ಟೆಕ್ಸ್ಟ್ ಮೋರ್. ಸೊ ಈ ನಾವು ಬರ್ದಿರೋ ಅಂತದ್ನ ರಿಟರ್ನ್ ಮೆಟೀರಿಯಲ್ಸ್ನ ಎಂಜಾಯ್ ಮಾಡ್ತಾರೆ. ಆಮೇಲೆ ನ್ಯೂ ಐಡಿಯಾಸ್ನ ಡೆವಲಪ್ ಮಾಡಿ ಇಂಟರ್ಪ್ರಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಕೀ ಎಲಿಮೆಂಟ್ಸ್ ಏನೇನು ಅಂತ ಅಂದ್ರೆ ಸೊ ಕ್ರಿಟಿಕಲ್ ರೀಡಿಂಗ್ ಕೀ ಎಲಿಮೆಂಟ್ಸ್ ಏನು, ಓಪನ್ ಮೈಂಡೆಡ್ ಆಗಿರ್ಬೇಕು. ಅಂದ್ರೆ ಬಿ ರೆಡಿ ಟು ಅಕ್ಸೆಪ್ಟ್ ದ ಡಿಫ್ರೆಂಟ್ ಮೀನಿಂಗ್ಸ್. ಏನೇ ಮೀನಿಂಗ್ಸ್ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಇರಬೇಕು. ಮತ್ತೆ ಎಕ್ಸ್ಪ್ಲೋರೇಷನ್ ಇರಬೇಕು. ಅಂದ್ರೆ ಥಿಂಕಿಂಗ್ ಅಬೌಟ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್, ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಇಂದ ನಾವು ಥಿಂಕ್ ಮಾಡಬೇಕು. ಎಲ್ಲಾ ಪಾಸಿಬಿಲಿಟೀಸು ಕೂಡ ಥಿಂಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್
ಎಮೋಷನಲಿ ಕನೆಕ್ಟ್ ಆಗಿರ್ಬೇಕು. ಅಂದ್ರೆ ಫೀಲ್ ಕನೆಕ್ಟೆಡ್ ಟು ದ ಕ್ಯಾರೆಕ್ಟರ್ಸ್. ಏನೇ ಇದ್ರು ಕ್ಯಾರೆಕ್ಟರ್ಸು ಮತ್ತೆ ಸಿಚುವೇಷನ್ಸು ಇವಾಗ ಅದಕ್ಕೆಲ್ಲ ಕನೆಕ್ಟ್ ಆಗ್ತಾ ಇರ್ಬೇಕು. ಕ ಅದೇ ತಾನೇ ಇವಾಗ ನಾವೇನಾದ್ರೂ ವಿಜುವಲೈಸ್ ಮಾಡ್ತಿದೀವಿ ಅಂದ್ರೆ ನಾವು ಲಿಟ್ರಲಿ ನಾವು ಕ್ಯಾರೆಕ್ಟರ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀವಿ. ರೈಟ್? ದಟ್ ಇಸ್ ವಾಟ್. ನೆಕ್ಸ್ಟ್ ಇವಾಗ ಮೆಥಡ್ಸ್ ಏನೇನು ಕ್ರಿಟಿಕಲ್ ರೀಡಿಂಗಿಗೆ ಅಂತ. ಸೊ ವಿಜುವಲೈಸ್ ಮಾಡೋದು. ಇಮ್ಯಾಜಿನ್ ದ ಸೀನ್ಸ್ ಅಂಡ್ ಕ್ಯಾರೆಕ್ಟರ್ ಇನ್ ಯೋರ್ ಓನ್ ಮೈಂಡ್. ನಮ್ಮ ಒಂದು ಮೈಂಡಲ್ಲಿ ಕ್ಯಾರೆಕ್ಟರ್ಸ್‌ನ ವಿಜುವಲೈಸ್ ಮಾಡೋದು, ಇಮ್ಯಾಜಿನ್ ಮಾಡ್ಕೊಳ್ಳೋದು. ಆಮೇಲೆ ಫ್ರೀ ಥಿಂಕಿಂಗ್. ಥಿಂಕ್ ಬಿಯಾಂಡ್ ದ ಟೆಕ್ಸ್ಟ್. ಬಿಯಾಂಡ್ ದ ಟೆಕ್ಸ್ಟ್ ಬರ್ದಿರೋದಕ್ಕಿಂತ ನಾವು ತುಂಬಾ ಚೆನ್ನಾಗಿ ಯೋಚನೆ ಮಾಡಿರ್ತೀವಿ. ಇರೋದ್ನ ಬಿಟ್ಟು ಇದಕ್ಕಿನ್ನ ಎಕ್ಸ್ಟ್ರಾ ಲೆವೆಲ್‌ಗೆ ನಾವು ಥಿಂಕ್ ಮಾಡೋದ್ರಲ್ಲಿ ಕೇಳ್ಬೇಕಾ? ಸೊ ಆ ಥರ. ನೆಕ್ಸ್ಟ್ ಕನೆಕ್ಟಿಂಗ್ ವಿತ್ ದ ಲೈಫ್. ಆಮೇಲೆ ಇವಾಗ ನಿಜ ಅಲ್ವಾ? ಇವಾಗ ನಾವು ಯಾವುದೇ ಒಂದು ಫಿಲಮ್ ನೋಡ್ಲಿ, ಸೊ ಇದು ಏನಾದ್ರೂ ನಿಮ್ಮ ಲೈಫಲ್ಲಿ ನಡೆದಿರೋಂಥದ್ದು ಏನಾದ್ರೂ ಅಲ್ಲಿ ತೋರಿಸ್ಬಿಟ್ರೆ ಯು ವಿಲ್ ಆಟೋಮ್ಯಾಟಿಕಲಿ ಕನೆಕ್ಟ್ ಟು ದಟ್. ಸೊ ಆ ಥರ ಇದ್ದೇ ಈ ಒಂದು ಕ್ರಿಟಿಕಲ್ ಥಿಂಕಿಂಗ್. ನಾಟ್ ಕ್ರಿಟಿಕಲ್ ಥಿಂಕಿಂಗ್, ಇಟ್ ಈಸ್ ಕ್ರಿಯೇಟಿವ್ ರೀಡಿಂಗ್. ಕ್ರಿಯೇಟಿವ್ ರೀಡಿಂಗ್‌ದು ಏನಂತೀರಾ? ಕೀ ಫೀಚರ್ಸ್. ಅರ್ಥ ಆಯ್ತಲ್ವಾ? ಮೆಥಡ್ಸ್. ಆಮೇಲೆ ಇವಾಗ ನೆಕ್ಸ್ಟ್ ವಾಟ್ ಆರ್ ಡೇಟಾ ಶೀಟ್ಸ್? ಎನ್ಯೂಮರೇಟ್ ದೇರ್ ಕಂಟೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡೇಟಾ ಶೀಟ್ಸ್ ಅಂದ್ರೆ ಅದೊಂದು ಟೆಕ್ನಿಕಲ್ ಡಾಕ್ಯುಮೆಂಟ್. ಓಕೆನಾ? ಅದೇನ್ ಮಾಡುತ್ತೆ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಯಾವ್ದ್ರ ಬಗ್ಗೆ? ಎಲೆಕ್ಟ್ರಿಕ್ ಕಾಂಪೋನೆಂಟ್ ಬಗ್ಗೆ, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಈ ಒಂದು ಡೇಟಾ ಶೀಟ್ ಓದೋದ್ರಿಂದ ನಮಗೆ ಕಂಪ್ಲೀಟ್ ಆಗಿ ಕಾಂಪೋನೆಂಟ್ ಏನ್ ಮಾಡುತ್ತೆ, ಹೆಂಗ್ ವರ್ಕ್ ಆಗುತ್ತೆ, ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ಸೇಫ್ ಆಗಿ ಅಂತ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇಂಟ್ರೊಡಕ್ಷನ್ ಅಂಡ್ ಓವರ್‌ವ್ಯೂ ಫಸ್ಟ್. ಸೊ ಇಲ್ಲಿ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂದ್ರೆ ಇದು ಶಾರ್ಟ್ ಆಗಿ ಏನ್ ಎಕ್ಸ್‌ಪ್ಲೇನ್ ಮಾಡುತ್ತೆ ಅಂದ್ರೆ ನಮ್ಮ ಕಾಂಪೋನೆಂಟ್ ಏನಕ್ಕೆ ಯೂಸ್ ಆಗತ್ತೆ, ಮತ್ತೆ ಎಲ್ಲಿ ಅಪ್ಲೈ ಮಾಡ್ಬೋದು ಈ ಒಂದು ಕಾಂಪೋನೆಂಟ್‌ನ ಅನ್ನೋದನ್ನ ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಹೇಳುತ್ತೆ. ಸೊ ಈ ಫೀಚರ್ಸ್ ಏನ್ ಹೇಳುತ್ತೆ ಅಂದ್ರೆ ಆ ಒಂದು ಕಾಂಪೋನೆಂಟ್‌ದು ಇಂಪಾರ್ಟೆಂಟ್ ಫಂಕ್ಷನ್‌ಗಳೇನು ಮತ್ತೆ ಸ್ಪೆಷಲ್ ಕ್ವಾಲಿಟೀಸ್‌ಗಳೇನು ಅಂತ ಹೇಳ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸ್ಪೆಸಿಫಿಕೇಶನ್. ಸೊ ಎಲೆಕ್ಟ್ರಿಕಲ್ ಸ್ಪೆಸಿಫಿಕೇಶನ್ ಅಂದ್ರೆ ಇದು ಆಪರೇಟಿಂಗ್ ಕಂಡೀಷನ್ಸ್. ಸೊ ಇದೇನ್ ಹೇಳುತ್ತೆ ಅಂದ್ರೆ ಇಟ್ ಟೆಲ್ಸ್ ಅಸ್ ದ ಸೇಫ್ ವೋಲ್ಟೇಜ್. ಅಂದ್ರೆ ನಮ್ಮ ಒಂದು ಕಾಂಪೋನೆಂಟ್‌ಗೆ ಏನ್ ಸೇಫ್ ವೋಲ್ಟೇಜ್ ಯಾವುದು, ಕರೆಂಟ್ ಯಾವುದು, ಅದಾದ್ಮೇಲೆ ಟೆಂಪರೇಚರ್ ಯಾವ್ದು ಇರಬೇಕು ಅನ್ನೋದು ಈ ಒಂದು ಆಪರೇಟಿಂಗ್ ಕಂಡೀಷನ್ ಏನ್ ಹೇಳುತ್ತೆ. ಲೈಕ್ ಇಟ್ ವಿಲ್ ಸಜೆಸ್ಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ಟು ಸೊ ದ ಡೀಟೇಲ್ಡ್ ವೋಲ್ಟೇಜ್ ರೇಂಜ್, ಕರೆಂಟ್ ರೇಟಿಂಗು, ಫ್ರೀಕ್ವೆನ್ಸಿ ಲಿಮಿಟ್ನೆಲ್ಲ ಈ ಒಂದು ಎಥಿಕಲ್ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ಏನ್ ಮಾಡ್ಬೋದು, ಸ್ಪೆಸಿಫೈ ಮಾಡ್ಬೋದು. ಆಮೇಲೆ ಮೆಕ್ಯಾನಿಕಲ್ ಸ್ಪೆಸಿಫಿಕೇಶನ್. ಈ ಮೆಕ್ಯಾನಿಕಲ್ ಸ್ಪೆಸಿಫಿಕೇಶನ್ ಬಂದು ಫಸ್ಟ್ ಫಿಸಿಕಲ್ ಡೈಮೆನ್ಷನ್. ಸೊ ಇದ್ರದ್ದು ನಮ್ಮ ಒಂದು ಕಾಂಪೋನೆಂಟ್ ಸೈಜ್ ಏನು, ಶೇಪ್ ಏನು ಅಂತ ಎಲ್ಲ ಹೇಳುತ್ತೆ. ನೆಕ್ಸ್ಟ್ ಮೌಂಟಿಂಗ್ ಅಂಡ್ ಪ್ಯಾಕೇಜ್ ಡೀಟೇಲ್ಸ್. ಸೊ ಇಟ್ ಎಕ್ಸ್‌ಪ್ಲೇನ್ಸ್ ಹೌ ಟು ಫಿಕ್ಸ್ ಆರ್ ಪ್ಲೇಸ್ ದ ಕಾಂಪೋನೆಂಟ್ಸ್ ಆನ್ ದ ಬೋರ್ಡ್. ಯಾವ ರೀತಿ ನಾವು ಒಂದು ಕಾಂಪೋನೆಂಟ್ಸ್‌ನ ಫಿಕ್ಸ್ ಮಾಡ್ಬೋದು, ಅದಾದ್ಮೇಲೆ ಹೆಂಗೆ ಕಾಂಪೋನೆಂಟ್‌ನ ಬೋರ್ಡ್ ಮೇಲೆ ಪ್ಲೇಸ್ ಮಾಡ್ಬೋದು ಅಂತ ಇದು ಹೇಳುತ್ತೆ. ಯಾವುದು? ಮೆಕ್ಯಾನಿಕಲ್ ಸ್ಪೆಸಿಫಿಕೇಶನ್. ನೆಕ್ಸ್ಟ್ ಫಂಕ್ಷನಲ್ ಡಿಸ್ಕ್ರಿಪ್ಷನ್ ಬಂದು ಸೊ ಬ್ಲಾಕ್ ಡಯಾಗ್ರಾಮ್. ಬ್ಲಾಕ್ ಡಯಾಗ್ರಾಮ್ ಅಂದ್ರೆ ಏನು? ಅದೊಂದು ಸಿಂಪಲ್ ಡಯಾಗ್ರಾಮ್. ಏನ್ ತೋರ್ಸತ್ತೆ, ಹೆಂಗೆ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ಕನೆಕ್ಟ್ ಆಗಿದೆ ಅಂತ ಈ ಒಂದು ಬ್ಲಾಕ್ ಡಯಾಗ್ರಾಮ್ ತೋರ್ಸುತ್ತೆ. ನೆಕ್ಸ್ಟ್ ಫಂಕ್ಷನಲ್ ಆಪರೇಷನ್ಸ್. ಸೊ ಇದೇನ್ ಎಕ್ಸ್‌ಪ್ಲೇನ್ ಮಾಡುತ್ತೆ ಅಂದ್ರೆ ಕಾಂಪೋನೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ ಹೆಂಗೆ ಬೇರೆ ಪಾರ್ಟ್ಸ್ ಜೊತೆ ಇಂಟರಾಕ್ಟ್ ಮಾಡುತ್ತೆ ಅನ್ನೋದನ್ನ ಈ ಫಂಕ್ಷನಲ್ ಆಪರೇಷನ್ ತೋರ್ಸುತ್ತೆ. ನೆಕ್ಸ್ಟ್ ಕಾನ್ಫಿಗರೇಷನ್ ಅಂಡ್ ಡಿಸ್ಕ್ರಿಪ್ಷನ್ಸ್. ಸೊ ಇವಾಗ ಪಿನ್ ಡಯಾಗ್ರಾಮ್ ಅಂತ ಅಂದ್ರೆ ಅದೇನ್ ತೋರ್ಸುತ್ತೆ ಅಂದ್ರೆ ಪಿನ್ ನಂಬರು ಮತ್ತೆ ಅದ್ರದ್ದು ಪೊಸಿಷನ್ ಎಲ್ಲಿದೆ ಅಂತ ಈ ಪಿನ್ ಡಯಾಗ್ರಾಮ್ ಹೇಳುತ್ತೆ. ಮತ್ತೆ ಪಿನ್ ಫಂಕ್ಷನ್ ಏನು, ಸೊ ಈ ಒಂದೊಂದು ಪಿನ್ ಕೂಡ ಏನ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಈ ಪಿನ್ ಫಂಕ್ಷನ್. ನೆಕ್ಸ್ಟ್ ಟೈಮಿಂಗ್ ಅಂಡ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದು ಟೈಮ್ ಡಯಾಗ್ರಾಮ್ ಅಂದ್ರೆ ಸೊ ಇದೇನ್ ಮಾಡುತ್ತೆ, ಇಟ್ ಶೋಸ್ ಹೌ ದ ಸಿಗ್ನಲ್ ಚೇಂಜ್ ವಿತಿನ್ ದ ಪಿನ್ಸ್. ಓಕೆ, ವಿತಿನ್ ದ ಟೈಮ್. ಓಕೆ. ನೆಕ್ಸ್ಟ್ ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದು ಏನ್ ಡೀಟೇಲ್ಸ್ ಕೊಡುತ್ತೆ ಅಂದ್ರೆ ಸಿಗ್ನಲ್ ಡಿಲೇ ಮತ್ತೆ ಸ್ಪೀಡ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುತ್ತೆ ಈ ಒಂದು ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್. ಓಕೆ. ನೆಕ್ಸ್ಟ್ ಒನ್ ರೆಕಮೆಂಡೆಡ್ ಆಪರೇಟಿಂಗ್ ಅಂಡ್ ಸ್ಟೋರೇಜ್ ಕಂಡೀಷನ್ಸ್. ಸೊ ಈ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಏನಂತ ಹೇಳುತ್ತೆ ಅಂದ್ರೆ ಸೊ ಬೆಸ್ಟ್ ಟೆಂಪರೇಚರ್ ಏನು, ವೋಲ್ಟೇಜ್ ರೇಂಜ್ ಏನು, ಒಂದು ಕಾಂಪೋನೆಂಟ್ ವರ್ಕ್ ಆಗೋದಕ್ಕೆ ಅಂತ ಈ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಹೇಳುತ್ತೆ. ಮತ್ತೆ ಸ್ಟೋರೇಜ್ ಕಂಡೀಷನ್. ಸೊ ಇದೇನ್ ಕೊಡುತ್ತೆ ಅಂದ್ರೆ ಇಟ್ ಗಿವ್ಸ್ ದ ಕಂಡೀಷನ್ ಟು
ಸ್ಟೋರ್ ದ ಕಾಂಪೊನೆಂಟ್ ಸೇಫ್ಲಿ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಇನ್ಫಾರ್ಮೇಶನ್. ಸೊ ಇದು ಟಿಪಿಕಲ್ ಅಪ್ಲಿಕೇಶನ್ ಸರ್ಕ್ಯೂಟ್ ಅಂದ್ರೆ ಶೋಸ್ ಅ ಸ್ಯಾಂಪಲ್ ಸರ್ಕ್ಯೂಟ್ ಯೂಸ್ಡ್ ಬೈ ದ ಕಾಂಪೊನೆಂಟ್. ಸೊ ಇವಾಗ ಹೆಂಗೆ ಅಂದ್ರೆ ಶೋ ಸ್ಯಾಂಪಲ್ ಸರ್ಕ್ಯೂಟ್ ಯೂಸಿಂಗ್ ಅ ಕಾಂಪೊನೆಂಟ್, ಆ ಒಂದು ಕಾಂಪೊನೆಂಟ್ ನ ಹಾಕಿ ಸೊ ಸರ್ಕ್ಯೂಟ್ ಅಲ್ಲಿ ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಡಿಸೈನ್ ಕನ್ಸಿಡರೇಷನ್ ಗಿವ್ಸ್ ದ ಟಿಪ್ಸ್ ಅಂಡ್ ಪ್ರಿಕಾಷನ್ಸ್ ಫಾರ್ ಯೂಸಿಂಗ್ ದ ಕಾಂಪೊನೆಂಟ್ ಕರೆಕ್ಟ್ಲಿ. ಸೊ ಇದು ಪ್ರಿಕಾಷನ್ಸ್ ಕೊಡುತ್ತೆ ಅಂದ್ರೆ ಯಾವ ರೀತಿ ನಮ್ಮ ಒಂದು ಕಾಂಪೊನೆಂಟ್ ನ ಯೂಸ್ ಮಾಡಬೇಕು ಅಂತ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎನ್ಯೂಮರೇಟ್ ದ ಇಂಪ್ಯಾಕ್ಟ್ ಆನ್ ದ ಟೈಟಲ್ಸ್. ಸೊ ಟೈಟಲ್ಸ್ ಕೀವರ್ಡ್ಸ್ ಹೆಂಗೆ ಸೈಟೇಷನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಸೊ ಇಂಪ್ಯಾಕ್ಟ್ ಆಫ್ ಟೈಟಲ್. ಸೊ ಈ ಟೈಟಲ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ರಿಸರ್ಚ್ ಪೇಪರ್ ಅಲ್ಲಿ. ಯಾಕೆ ಅಂದ್ರೆ ಫಸ್ಟ್ ಯೂಸರ್ ನೋಡೋದೇ ಟೈಟಲ್. ಓಕೆನಾ, ಇವಾಗ ಟೈಟಲ್ ಶೋಸ್ ದ ರಿಸರ್ಚ್ ಏರಿಯಾ. ಈ ಒಂದು ಟೈಟಲ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ರಿಸರ್ಚ್ ಏರಿಯಾ ಮತ್ತೆ ಯಾವ ಒಂದು ಸಬ್ಜೆಕ್ಟ್ ಮತ್ತೆ ರಿಸರ್ಚರ್ ಯೂಸ್ ಇಟ್ ಡ್ಯೂರಿಂಗ್ ದ ಲಿಟ್ರೇಚರ್ ಸರ್ವೆ. ಲಿಟ್ರೇಚರ್ ಸರ್ವೆ ಮಾಡಬೇಕಾದ್ರೆ ಏನ್ ಯೂಸ್ ರಿಸರ್ಚರ್ಸ್ ಈ ಒಂದು ಟೈಟಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗುತ್ತೆ. ಸೊ ಈ ಒಂದು ಟೈಟಲ್ ಅಲ್ಲಿ ಡಿಸೈಡ್ ಮಾಡುತ್ತೆ ಪೇಪರ್ ಯೂಸ್ಫುಲ್ ಆಗತ್ತಾ ಇಲ್ಲ ಅಂತ. ಸೊ ಇವಾಗ ಟೈಟಲ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಟ್ರಾಕ್ಟಿಂಗ್ ದ ರೀಡರ್ಸ್. ಸೊ ರೀಡರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಟೈಟಲ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್. ಓಕೆನಾ, ಸೊ ದಿಸ್ ಮೇಕ್ಸ್ ದ ರಿಸರ್ಚ್ ಪೇಪರ್ ಈಸಿ ಟು ಫೈಂಡ್ ಇನ್ ದ ಸರ್ಚ್ ಇನ್ ದ ಡೇಟಾಬೇಸ್. ಟೈಟಲ್ ಈಸಿ ಇದ್ರೆ ಆರಾಮಾಗಿ ಎಲ್ರಿಗೂ ನೆನಪಿರುತ್ತೆ, ಎಲ್ರು ಆರಾಮಾಗಿ ಸರ್ಚ್ ಮಾಡ್ತಾರೆ, ಸೊ ಆರಾಮಾಗಿ ರಿಸರ್ಚ್ ಪೇಪರ್ ಕೂಡ ಸಿಗುತ್ತೆ. ಸೊ ಗುಡ್ ಟೈಟಲ್ ಶುಡ್ ಬಿ ಇನ್ಫಾರ್ಮೇಟಿವ್. ಗುಡ್ ಟೈಟಲ್ ಅಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಆಗಿರ್ಬೇಕು ಮತ್ತೆ ಅಟ್ರಾಕ್ಟಿವ್ ಆಗಿರ್ಬೇಕು. ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಿಮ್ಮ ಪೇಪರು ಏನ್ರ ಬಗ್ಗೆ ಇದೆ ಅನ್ನೋದು ಕಂಪ್ಲೀಟ್ ಆಗಿ ಒನ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಆಗ್ಬೇಕು, ಆ ತರ ಟೈಟಲ್ ಇರ್ಬೇಕು. ಓಕೆನಾ, ಸಮ್ ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಟೈಟಲ್ ನೀಟ್ ಆಗಿದ್ರು ಒಳಗಡೆ ಕಂಟೆಂಟ್ ಚೆನ್ನಾಗಿರಲ್ಲ. ಕೆಲವೊಂದ್ಸತಿ ಇನ್ನೇನಾಗುತ್ತೆ, ಒಳಗಡೆ ಕಂಟೆಂಟ್ ಚೆನ್ನಾಗಿರುತ್ತೆ, ಟೈಟಲ್ ಚೆನ್ನಾಗಿರಲ್ಲ. ಸೊ ಈ ತರ ಎಲ್ಲ ಆಗುತ್ತೆ. ಸೊ ಬೋತ್ ಏನಂತೀರಾ ಅಫೆಕ್ಟ್ ಆಗುತ್ತೆ. ಸೊ ಟೈಟಲ್ ಅನ್ನೋದು ಇಂಪಾರ್ಟೆಂಟ್. ಟೈಟಲ್ ಎಷ್ಟು ಇಂಪಾರ್ಟೆಂಟ್, ಒಳಗಡೆ ಇರೋ ಕಂಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಸೊ ನೀವು ಅಷ್ಟೊಂದೆಲ್ಲ ರಿಸರ್ಚ್ ಮಾಡಿ ಟೈಟಲೇ ಚೆನ್ನಾಗಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಬಿ ಗುಡ್. ಓಕೆ, ಸೊ ನೆಕ್ಸ್ಟ್ ದ ನಂಬರ್ ಆಫ್ ಡೌನ್ಲೋಡ್ and citation of the research paper can be influenced by how good the title is. ಆಮೇಲೆ the behavior of the title ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಟೈಪ್ ಆಫ್ ದ ಟೈಟಲ್, ಲೆಂತ್ ಆಫ್ ದ ಟೈಟಲ್. ಸೊ ಇದ್ರ ಮೇಲೆಲ್ಲ ಟೈಟಲ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಬಿಹೇವಿಯರ್. ಓಕೆನಾ, ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ಕೊಡಿ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಅಂದ್ರೆ ಜಸ್ಟ್ ಏನ್ ಬರ್ದಿದ್ದೀನಲ್ಲ ಅದನ್ನೇ ಬರೀರಿ. ಮತ್ತೆ ಇವಾಗ ಕೀವರ್ಡ್ಸ್ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಕೀವರ್ಡ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಮೇನ್ ಐಡಿಯಾ ಅಂಡ್ ಇಂಪಾರ್ಟೆಂಟ್ ಕಂಟೆಂಟ್ ಆಫ್ ದ ರಿಸರ್ಚ್ ಪೇಪರ್. ಸೊ ಈ ಕೀವರ್ಡ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಏನಂತ ಅಂದ್ರೆ ಇದು ನಮ್ಮ ಐಡಿಯಾ ಮತ್ತೆ ಇಂಪಾರ್ಟೆಂಟ್ ಕಂಟೆಂಟ್ ನ ರೆಪ್ರೆಸೆಂಟ್ ಮಾಡ್ತಿರತ್ತೆ. ಓಕೆನಾ, ಸೊ ಸರ್ಚ್ ಇಂಜಿನ್ಸ್, ಜರ್ನಲ್ಸ್ ಇವರೆಲ್ಲ ಕೀವರ್ಡ್ಸ್ ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ರಿಸರ್ಚ್ ಪೇಪರ್ಸ್ ನ ಕ್ಲಾಸಿಫೈ ಮಾಡೋದಕ್ಕೆ ಮತ್ತೆ ರೈಟ್ ಆಡಿಯನ್ಸ್ ಗೆ ತೋರ್ಸೋದಕ್ಕೆ. ಸೊ ಈ ಕೀವರ್ಡ್ಸ್ ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ಪ್ರಾಪರ್ ಕೀವರ್ಡ್ಸ್ ಯೂಸ್ ಮಾಡೋದ್ರಿಂದ ರೀಡರ್ಸ್ಗೂ ಕೂಡ ಬೇಗ ಬೇಗ ಸರ್ಚ್ ಮಾಡ್ತಾರೆ. ಸೊ ಆಮೇಲೆ ಏನೋ ಕೀವರ್ಡ್ಸ್ ಏನಾದ್ರೂ ಲಿಂಕ್ ಆದ್ರೆ ಆರಾಮಾಗಿ ಅದೇ ರಿಸರ್ಚ್ ಪೇಪರ್ ಓಪನ್ ಆಗುತ್ತೆ, ಫಿಲ್ಟ್ರೇಷನ್ ಆಗುತ್ತೆ, ರೈಟ್? ಸೊ ಅಂಡರ್ಸ್ಟ್ಯಾಂಡ್ ದ ರಿಸರ್ಚ್ ಪೇಪರ್ ಈಸಿಲಿ. ನೆಕ್ಸ್ಟ್, ಇಫ್ ದ ಮ್ಯಾಕ್ಸಿಮಮ್ ಅಲೌಡ್ ನಂಬರ್ ಆಫ್ ದ ರಿಲಿವೆಂಟ್ ಕೀವರ್ಡ್ಸ್ ಆರ್ ಯೂಸ್ಡ್, ಇಫ್ ದ ತುಂಬಾ ಕೀವರ್ಡ್ಸ್ ಏನಾದ್ರೂ ಯೂಸ್ ಮಾಡಿದ್ರೆ ಮತ್ತೆ ಪೇಪರ್ ಇಸ್ ಮೋರ್ ಲೈಕ್ಲಿ ಟು ಬಿ ಫೌಂಡ್. ತುಂಬಾ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ಅದ್ರಲ್ಲಿ ಪಕ್ಕ ಯಾರಾದ್ರೂ ಒಂದೇ ಒಂದು ಕೀವರ್ಡ್ಸ್ ಆದ್ರೂ ಸರ್ಚ್ ಮಾಡಿರ್ತಾರೆ, ನಿಮ್ಮ ಒಂದು ಪೇಪರ್ ಅಪಿಯರ್ ಆಗುತ್ತೆ. ಸೊ ತುಂಬಾ ಕೀವರ್ಡ್ಸ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಓಕೆನಾ, ಸೊ ದಿಸ್ ಇನ್ಕ್ರೀಸಸ್ ದ citation count. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಯೂಸಿಂಗ್ ನ್ಯೂ ಅಂಡ್ ಅನ್ಕಾಮನ್ ಕೀವರ್ಡ್ಸ್. ಸೊ ಇವಾಗ ಯಾವ್ದಾದ್ರು ಹೊಸ ಹೊಸ ಕೀವರ್ಡ್ಸ್ ಅಂದ್ರೆ ಸಿಂಪಲ್ ಆಗಿರ್ಬೇಕು ಮತ್ತೆ ಚೆನ್ನಾಗಿರ್ಬೇಕು. ಇವಾಗ ನೀವು ಯಾವ್ದಂದ್ರೆ ಯಾರಿಗೂ ಗೊತ್ತಿದ್ರೆ ಕೀವರ್ಡ್ಸ್ ಯೂಸ್ ಮಾಡಿದ್ರೆ ಯಾರು ಸರ್ಚೇ ಮಾಡಲ್ಲ. ಸೊ ಅವಾಗ ನಿಮ್ ಪೇಪರ್ ಅಪಿಯರೇ ಆಗಲ್ಲ ಅಲ್ವಾ? ಸೊ ದಟ್ ಈಸ್ ವಾಟ್ ಎಕ್ಸ್ಪ್ಲೈನ್ ದ ನಾಲೆಜ್ ಫ್ಲೋ ಪ್ರೋಸೆಸ್ ಥ್ರೂ ದ ಸೈಟೇಷನ್ ನೆಟ್ವರ್ಕ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾನು ಬರೀ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ ಇಲ್ಲೇ ಕೊಡ್ತೀನಿ, ಜಸ್ಟ್ ನೀವು ಕೇಳಿಸ್ಕೊತಾ ಹೋಗಿ. ಸಿ, ದ ನಾಲೆಜ್ ಡಸಂಟ್ ಅಪಿಯರ್ ಸಡನ್ಲಿ ಬಟ್ ಇಟ್ ಮೂವ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಫ್ರಮ್ ಒನ್ ಪೇಪರ್ ಟು ಅನದರ್ ಪೇಪರ್.
ಅದೇ ತರ ಅಲ್ವಾ? ಸೊ ಸಡನ್ ಆಗಿ ಯಾವ್ದೂ ಉದ್ಭವ ಆಗಲ್ಲ. ಓಕೆನಾ? ಇವಾಗ ಒಬ್ರಿಗೆ ಗೊತ್ತಿದ್ರೆ ಆ ನಾಲೆಡ್ಜು ಬೇರೆಯವರಿಗೆ ಪಾಸ್ ಆದ್ರೆ ಅವಾಗ ಒಂದು ಮೂವ್‌ಮೆಂಟ್ ಆಗುತ್ತೆ. ಅದೇ ರೀತಿ ಸೊ ಒಂದು ಪೇಪರಿಂದ ಇನ್ನೊಂದು ಪೇಪರ್‌ಗೆ ಮೂವ್ ಆಗುತ್ತೆ. ಈ ಮೂವ್‌ಮೆಂಟ್ ಆಫ್ ನಾಲೆಡ್ಜ್‌ನ ಏನಂತಾರೆ ಅಂದ್ರೆ ನಾಲೆಡ್ಜ್ ಫ್ಲೋ ಅಂತ ಹೇಳ್ತಾರೆ. ಸೊ ದ ಫಸ್ಟ್ ರಿಸರ್ಚ್ ಸ್ಟಾರ್ಟ್ ಆಗೋದು ಇನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಇವಾಗ ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು. ಸೊ ಈ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದೊಂದು ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಆಥರ್ಸ್ ಇರ್ತಾರೆ. ಸೊ ಈ ಆಥರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ರಿಸರ್ಚ್ ಪೇಪರ್ನು ಓದ್ತಾರೆ. ರೀಡ್ಸ್ ದ ರಿಸರ್ಚ್ ಪೇಪರ್ಸ್ ಅಂಡ್ ವೆನ್ ದ ಆಥರ್ ಲರ್ನ್ಸ್ ಸಮಥಿಂಗ್ ಯೂಸ್ಫುಲ್ ದೆನ್ ಹಿ ಯೂಸಸ್ ದ ಐಡಿಯಾಸ್. ಓಕೆನಾ? ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಆಥರ್ಸ್ ಬೇರೆ ಬೇರೆ ಆಥರ್ಸ್‌ದು ಕೂಡ ಅವರು ಓದ್ತಾರೆ. ಸೊ ಇದ್ರಿಂದ ಅವ್ರಿಗೇನಾದ್ರೂ ಯೂಸ್‌ಫುಲ್ ಅನ್ಸಿದ್ರೆ ಅವರ ಒಂದು ಐಡಿಯಾನು ಕೂಡ ಅವರು ಯೂಸ್ ಮಾಡ್ಕೊಳ್ತಾರೆ. ತಮ್ಮ ಐಡಿಯಾ ಜೊತೆಗೆ ಅವರ ಒಂದು ಐಡಿಯಾನು ಕೂಡ ಯೂಸ್ ಮಾಡ್ಕೊಳ್ತಾರೆ. ಸೊ ವೆನ್ ಆನ್ ಆಥರ್ ಯೂಸಸ್ ದ ಸಮ್‌ವನ್ ಎಲ್ಸ್ ಐಡಿಯಾ ದೆನ್ ಹಿ ರೈಟ್ಸ್ ಹಿಸ್ ನೇಮ್ ಆನ್ ದ ಪೇಪರ್ ಇನ್ ದ ರೆಫರೆನ್ಸ್ ಲಿಸ್ಟ್. ಅದನ್ನ ಪೇಪರಲ್ಲಿ ರೆಫರೆನ್ಸ್ ಲಿಸ್ಟ್ ಅಲ್ಲಿ ಬರೀತಾನೆ. ನಾನು ಇವ್ರನ್ನ ಯೂಸ್ ಮಾಡ್ದೆ ಏನ ರೆಫರೆನ್ಸ್ ಆಗಿ ಅಂತ. ಓಕೆ, ಇದನ್ನ ಯೂಸ್ ಮಾಡ್ತಾರಲ್ಲ ಅದನ್ನ ಏನಂತಾರೆ? ರೆಫರೆನ್ಸ್ ಅಲ್ಲಿ ಆಡ್ ಮಾಡ್ತಾರಲ್ಲ ಅದನ್ನ ಏನಂತಾರೆ? ಸೈಟೇಷನ್ ಅಂತಾರೆ. ಸೊ ವೆನ್ ದ ಪೇಪರ್ ಬಿ ಸೈಟ್ಸ್ ಪೇಪರ್ ಎ ಮೀನ್ಸ್ ಅ ನಾಲೆಡ್ಜ್ ಹ್ಯಾಸ್ ಮೂವ್ಡ್ ಫ್ರಮ್ ದ ಪೇಪರ್ ಎ ಟು ಪೇಪರ್ ಬಿ. ಅರ್ಥ ಆಯ್ತಲ್ವಾ? ಸೊ ಬಿಕಾಸ್ ಪೇಪರ್ ಈಸ್ ರಿಟರ್ನ್ ಬೈ ದ ಆಥರ್, ದಿಸ್ ಸೈಟೇಷನ್ ಆಲ್ಸೋ ಮೀನ್ಸ್ ನಾಲೆಡ್ಜ್ ಇಸ್ ಫ್ಲೋಯಿಂಗ್ ಫ್ರಮ್ ಒನ್ ಆಥರ್ ಟು ಅನದರ್ ಆಥರ್. ಅರ್ಥ ಆಯ್ತಲ್ವಾ? ಇವಾಗ ಪೇಪರ್ಸ್ ಯಾರು ಬರೀತಾರೆ? ಆಥರ್ಸ್. ಸೊ ಇವಾಗ ಈ ಸೈಟೇಷನ್ಸ್ ಆಲ್ಸೋ ಮೀನ್ಸ್ ನಾಲೆಡ್ಜ್ ಇಸ್ ಫ್ಲೋಯಿಂಗ್. ಸೈಟೇಷನ್ ಅಂದ್ರೆ ನಾಲೆಡ್ಜ್ ಫ್ಲೋ ಆಗ್ತಿದೆ ಅಂತಾನೆ ಅರ್ಥ. ಸೊ ಒನ್ ಆಥರ್ ಇಂದ ಇನ್ನೊಂದು ಆಥರ್ಗೆ ಫ್ಲೋ ಆಗ್ತಿದೆ ಅಂತಾನೆ ಅರ್ಥ, ರೈಟ್? ಸೊ ಇಫ್ ದ ಪೇಪರ್ಸ್ ಆರ್ ಪಬ್ಲಿಷ್ಡ್ ಇನ್ ಜರ್ನಲ್ಸ್, ಸೊ ವೆನ್ ದ ಪೇಪರ್ಸ್ ಸೈಟ್ ಈಚ್ ಅದರ್ ದ ನಾಲೆಡ್ಜ್ ಆಲ್ಸೋ ಫ್ಲೋ ಫ್ರಮ್ ಒನ್ ಜರ್ನಲ್ ಟು ಅನದರ್ ಜರ್ನಲ್. ಅಂದ್ರೆ ಇವಾಗ ಪೇಪರ್ ಬಿ ಅವನು ಪೇಪರ್ ಎ ಅಲ್ಲಿರೋ ರೆಫರೆನ್ಸ್ ನ ಅವನೇನಾದ್ರೂ ಯೂಸ್ ಮಾಡ್ಕೊಂಡ್ರೆ, ಅದನ್ನ ರೆಫರೆನ್ಸ್ ಆಗಿ ಹಾಕೊಂಡ್ರೆ, ಅವನೇನಾದ್ರೂ ಪಬ್ಲಿಷ್ ಮಾಡಿದಾಗ ಜರ್ನಲ್ಸ್ ಅಲ್ಲಿ, ಸೊ ಇವಾಗ ಅದೇ ನಾಲೆಡ್ಜ್ ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನಾಲೆಡ್ಜ್ ಫ್ಲೋ ಆಯ್ತಾ? ಸೊ ದಟ್ ಈಸ್ ವಾಟ್. ಸೊ ಈಚ್ ಪೇಪರ್ ಬಿಲಾಂಗ್ಸ್ ಟು ಅ ರಿಸರ್ಚ್ ಟಾಪಿಕ್. ಸೊ ವೆನ್ ಒನ್ ಪೇಪರ್ ಸೈಟ್ಸ್ ಅನದರ್ ದೆನ್ ದ ಐಡಿಯಾಸ್ ಮೂವ್ ಫ್ರಮ್ ಒನ್ ರಿಸರ್ಚ್ ಟಾಪಿಕ್ ಟು ಅನದರ್ ರಿಸರ್ಚ್ ಟಾಪಿಕ್. ಅರ್ಥ ಆಯ್ತಲ್ವಾ? ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತಾ? ಕನ್ಫ್ಯೂಷನ್ ಆದ್ರೆ ಹೇಳಿ. ಜಸ್ಟ್ ಇಲ್ಲಿ ನಾಲೆಡ್ಜ್ ಯಾವ ರೀತಿ ಫ್ಲೋ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾವು ಸೈಟೇಷನ್ ಅಂದ್ರೆ ಏನು, ಅದ್ರದ್ದು ಆಟ್ರಿಬ್ಯೂಟ್ಸ್ ಮತ್ತೆ ಫಂಕ್ಷನ್ಸ್ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಆಟ್ರಿಬ್ಯೂಟ್ಸ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಆಟ್ರಿಬ್ಯೂಟ್ಸ್ ಅಂದ್ರೆ ಗುಡ್ ಸೈಟೇಷನ್ಸ್ಗೆ ಇರೋ ಕ್ವಾಲಿಟೀಸ್ನ ಹೇಳ್ತಾ ಹೋಗುತ್ತೆ. ಸೊ ಫಸ್ಟ್ ನಾವು ಒಂದು ಏನಂತಾರೆ ಸೈಟೇಷನ್ಗೆ ಕರೆಕ್ಟ್ ಆಗಿರೋ ಕ್ರೆಡಿಟ್ ಕೊಡಬೇಕು. ಇವಾಗ ಯಾರ್ದಾದ್ರೂ ನಾವು ರೆಫರೆನ್ಸ್ ಯೂಸ್ ಮಾಡಿದಾಗ ಒಂದು ಕ್ರೆಡಿಟ್ ಅನ್ನೋದನ್ನ ಕೊಡಬೇಕು. ಓಕೆನಾ? ಅ ಗುಡ್ ಸೈಟೇಷನ್ ಕ್ಲಿಯರ್ಲಿ ಶೋಸ್ ಹೂಸ್ ಐಡಿಯಾ ಆರ್ ವರ್ಕ್ ಇಟ್ ಇಸ್ ಯೂಸ್ಡ್. ಆಮೇಲೆ ಅಕ್ಯುರಸಿ ಮತ್ತೆ ಕರೆಕ್ಟ್ನೆಸ್ ಆಫ್ ದ ಸೈಟೇಷನ್ ಡೀಟೇಲ್ಸ್ ನ ನಾವು ಮೆನ್ಷನ್ ಮಾಡಬೇಕು. ಆಥರ್ ನೇಮ್ಸ್, ಇಯರ್, ಟೈಟಲ್ ಮತ್ತೆ ಸೋರ್ಸ್ ಶುಡ್ ಬಿ ಎಲ್ಲ ಕರೆಕ್ಟ್ ಡೀಟೇಲ್ಸ್ ಇರಬೇಕು. ಆಮೇಲೆ ರೆಲಿವೆನ್ಸ್ ಆಫ್ ದ ಸೈಟೇಷನ್ ಟು ದ ಕಾಂಟೆಕ್ಸ್ಟ್. ದ ಸೈಟೆಡ್ ವರ್ಕ್ ಶುಡ್ ಮ್ಯಾಚ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಇದನ್ನ ಮ್ಯಾಚ್ ಆಗ್ಬೇಕು. ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅದು ಸೈಟೇಷನ್ ಅಲ್ಲಿ ಮ್ಯಾಚ್ ಆಗ್ಬೇಕು. ಆಮೇಲೆ ರೀಡರ್ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಒರಿಜಿನಲ್ ಪೇಪರ್ ಆರ್ ದ ಬುಕ್ ಈಸಿಲಿ. ಸೊ ಒಟ್ನಲ್ಲಿ ಒರಿಜಿನಲ್ ಪೇಪರ್ ಅವರಿಗೆ ಅರ್ಥ ಆಗ್ಬೇಕು. ಆಮೇಲೆ ಈಚ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅವಾಯ್ಡಿಂಗ್ ಪ್ಲೇಗ್ಯಾರಿಸಮ್. ಸೊ ನಾವು ಒಂದು ಒಳ್ಳೆ ಸೈಟೇಷನ್ ಪ್ರಾಪರ್ ಆಗಿ ಸೈಟೇಷನ್ ಮಾಡಿರೋದ್ರಿಂದ ಸೊ ಇದೇನ್ ಅಂತ ತೋರಿಸುತ್ತೆ? ಹಾನೆಸ್ಟಿ ಮತ್ತೆ ಯಾವುದೇ ರೀತಿ ಏನಂತೀರ ಪ್ಲೇಗ್ಯಾರಿಸಮ್, ಕಾಪಿ ಮಾಡೋದಾಗ್ಲಿ ಈ ತರ ಎಲ್ಲ ಮಾಡಿಲ್ಲ ಅನ್ನೋದು ಆಟ್ರಿಬ್ಯೂಟ್ಸ್. ಸೊ ದೀಸ್ ಆರ್ ದ ಆಟ್ರಿಬ್ಯೂಟ್ಸ್. ಫಂಕ್ಷನ್ಸ್ ಏನೇನು ಅಂತ ಅಂದ್ರೆ ಇಲ್ಲಿ ವೆರಿಫಿಕೇಶನ್ ಫಂಕ್ಷನ್ಸ್ ಅಂತ ಇದೆ. ಸೊ ಏನ್ ಹೇಳುತ್ತೆ ಅಂದ್ರೆ ಸೈಟೇಷನ್ ಅಲೌಸ್ ದ ರೀಡರ್ ಟು ಚೆಕ್ ವೆದರ್ ದ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್. ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈ ವೆರಿಫಿಕೇಶನ್ ಫಂಕ್ಷನ್ ಯೂಸ್ ಮಾಡ್ತಾರೆ. ಆಮೇಲೆ ಅಕ್ನಾಲೆಜ್ಮೆಂಟ್ ಫಂಕ್ಷನ್ ಬಂದು ಸೈಟೇಷನ್ ಗಿವ್ಸ್ ರೆಕಗ್ನಿಷನ್ ಅಂಡ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ರಿಸರ್ಚರ್. ಸೊ ರೆಕಗ್ನಿಷನ್ ಕೊಡೋದ್ರಿಂದ ನಾವು ಬೇರೆ ಒಬ್ರು ರಿಸರ್ಚರ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡ್ತಿದೀವಿ. ಆಮೇಲೆ ಡಾಕ್ಯುಮೆಂಟೇಶನ್ ಫಂಕ್ಷನ್. ಈ ಡಾಕ್ಯುಮೆಂಟೇಶನ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಸೈಟೇಷನ್ ರೆಕಾರ್ಡ್ಸ್ ಹೌ ದ ನಾಲೆಡ್ಜ್ ಅಂಡ್ ದ ರಿಸರ್ಚ್ ಹ್ಯಾವ್ ಡೆವಲಪ್ಡ್. ಯಾವ ರೀತಿ ಒಂದು ನಾಲೆಡ್ಜ್ ಮತ್ತೆ ರಿಸರ್ಚ್ ಡೆವಲಪ್ ಆಗಿದೆ ಆಸ್ ದ ಟೈಮ್ ಗೋಸ್ ಅಂತ ಹೇಳ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೈಲ್ಸ್ ಆಫ್ ಸೈಟೇಷನ್ಸ್.
ಇಲ್ಲಿ 2 ಸ್ಟೈಲ್‌ನ ಮೆನ್ಷನ್ ಮಾಡಿದ್ದಾರೆ. ಒಂದು ASCE ಸ್ಟೈಲ್ ಓಕೆನಾ? ಸೊ ಇದ್ರಲ್ಲಿ ಏನಿರುತ್ತೆ ಅಂದ್ರೆ, ಸೊ ಇಲ್ಲಿ ಒಂದು ಟೆಂಪ್ಲೇಟಲ್ಲಿ ಏನಿರುತ್ತೆ ಅಂದ್ರೆ, ಸೊ ಫಸ್ಟು ಆಥರು, ಸರ್ನೇಮು, ಆಥರ್ ಇನಿಷಿಯಲ್ಲು, ಮತ್ತೆ ಟೈಟಲ್, ಪಬ್ಲಿಷರು, ಆಮೇಲೆ ಸಿಟಿ, ಪೇಜು ಇದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ಆಥರ್ ಲಾಸ್ಟ್ ನೇಮ್‌ನ ಬರಿತೀವಿ, ದೆನ್ ಇನಿಷಿಯಲ್ ಬರಿತೀವಿ, ದೆನ್ ವಿ ರೈಟ್ ದ ಇಯರ್ ಆಫ್ ಪಬ್ಲಿಕೇಶನ್ ಇನ್ ದ ಬ್ರಾಕೆಟ್ಸ್. ಆಫ್ಟರ್ ದಟ್ ವಿ ರೈಟ್ ದ ಬುಕ್ ಟೈಟಲ್, ದೆನ್ ವಿ ರೈಟ್ ದ ಪಬ್ಲಿಷರ್ ನೇಮ್, ಸಿಟಿ, ಪೇಜ್ ನಂಬರ್ ಇದನ್ನೆಲ್ಲ ನಾವು ಮೆನ್ಷನ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಅದೇ ASCE ಟೆಂಪ್ಲೇಟು ವೆಬ್ಸೈಟಿಗೆ ಹೆಂಗಿರುತ್ತೆ ಅಂತ ಅಂದ್ರೆ, ಫಸ್ಟ್ ನಾವು ಇಫ್ ದ ಸೋರ್ಸ್ ಇಸ್ ಅ ವೆಬ್ಸೈಟ್, ಅದೇನಾದ್ರೂ ವೆಬ್ಸೈಟ್ ಆಗಿದ್ರೆ ವಿ ರೈಟ್ ದ ಆಥರ್ ಆರ್ ಕಂಪನಿ ನೇಮ್ ಫಸ್ಟ್. ಓಕೆ, ದೆನ್ ದ ಇಯರ್, ದೆನ್ ದ ಪೇಜ್ ಟೈಟಲ್. ಆಫ್ಟರ್ ದಟ್ ವಿ ಗಿವ್ ದ ವೆಬ್ಸೈಟ್ ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಅದಾದ್ಮೇಲೆ ದೆನ್ ಫೈನಲಿ ಡೇಟ್ ವಿ ಆಕ್ಸೆಸ್ಡ್ ದ ಸೈಟ್. ಅರ್ಥ ಆಯ್ತಲ್ವಾ? ಸೊ ಅಕಸ್ಮಾತ್ ಏನಾದ್ರೂ ನಾವು ಜರ್ನಲ್ ಪೇಪರ್ಸ್‌ಗೆ ಟೆಂಪ್ಲೇಟ್ ಬರಿತಿದ್ರೆ, ಸೊ ಅವಾಗೇನಾಗುತ್ತೆ, ಫಸ್ಟ್ ನಾವು ಆಥರ್ ನೇಮ್‌ನ ಬರಿತೀವಿ, ಆಮೇಲೆ ಇಯರ್‌ನ ಬರಿತೀವಿ, ಅದಾದ್ಮೇಲೆ ಟೈಟಲ್‌ನ ಬರಿತೀವಿ, ಆಮೇಲೆ ಜರ್ನಲ್ ನೇಮ್‌ನ ಬರಿತೀವಿ, ಆಮೇಲೆ ಫಾಲೋಡ್ ಬೈ ದ ವಾಲ್ಯೂಮ್ ನಂಬರ್ ಮತ್ತೆ ಇಶ್ಯೂ ನಂಬರು, ಪೇಜ್ ನಂಬರ್ಸ್ ಬರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಅದೇ ತರ IEEE ಸ್ಟೈಲ್ ಅಂತ ಅಂದ್ರೆ, ಸೊ ಇಲ್ಲೇನ್ ಮಾಡ್ತೀವಿ, IEEE ಸ್ಟೈಲ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ, ನಾವು ಫಾರ್ ಎವ್ರಿ ರೆಫರೆನ್ಸ್ ನಾವು ಒಂದೊಂದು ನಂಬರ್ ಕೊಡ್ತಾ ಹೋಗ್ತೀವಿ. 1, 2, 3 ಅಂತ. ಓಕೆ, ಇನ್ಸೈಡ್ ದಟ್ ಅದಾದ್ಮೇಲೆ ನಂಬರ್ ಕೊಟ್ಟಾದ್ಮೇಲೆ ನಾವು ಟೆಕ್ಸ್ಟ್‌ನ ಬರಿತೀವಿ. ಸೊ ವಿ ಓನ್ಲಿ ಯೂಸ್ ದ ನಂಬರ್. ಫುಲ್ ಡೀಟೇಲ್ಸ್ ಆರ್ ರಿಟನ್ ಅಟ್ ದ ಎಂಡ್. ಅರ್ಥ ಆಯ್ತಲ್ವಾ? ನಂಬರ್ ಬರ್ದಾದ್ಮೇಲೆ ಆಥರ್ ಬರ್ದಾದ್ಮೇಲೆ ಟೈಟಲ್ ಬರ್ದಾದ್ಮೇಲೆ ಸೋರ್ಸ್ ಬರ್ದಾದ್ಮೇಲೆ ಇಯರ್ ಆದ್ಮೇಲೆ ಪೇಜಸ್. ಸೊ ಈ ತರ ಬರಿತಾ ಹೋಗ್ತೀವಿ. ಸೊ ಈ ಎರಡೂ ಸ್ಟೈಲ್‌ನ ನೀವು ನೀಟಾಗಿ ಎಕ್ಸ್‌ಪ್ಲೇನ್ ಮಾಡ್ಬೇಕು. ಅದಾದ್ಮೇಲೆ ಗೈಸ್, ದಿಸ್ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ನಿಮಗೆ ಏನಾದ್ರೂ ವರ್ಕ್ ಫ್ಲೋ ಅರ್ಥ ಆಗಿಲ್ಲ ಅಂದ್ರೆ, ಸೊ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ನೆಕ್ಸ್ಟ್ ಯಾವಾಗಾದ್ರೂ ನನಗೇನಾದ್ರೂ ಇನ್ನೂ ಟೈಮ್ ಸಿಕ್ಕಿದ್ರೆ, ಸೊ ಐ ವಿಲ್ ಟ್ರೈ ಟು ಅಪ್ಡೇಟ್ ಅಟ್ ಲೀಸ್ಟ್ ದಿಸ್ ಕ್ವೆಶ್ಚನ್ ಆನ್ಸರ್. ಸೆಪ್ರೇಟ್ ಆಗಿ ನಾನು ಈ ಒಂದು ಕ್ವೆಶ್ಚನ್‌ಗೆ ಆನ್ಸರ್ ನಾನು ಸೆಂಡ್ ಮಾಡ್ತೀನಿ. ಓಕೆನಾ? ನನಗೇನಾದ್ರು ಟೈಮ್ ಸಿಕ್ಕರೆ. ಓಕೆ, ಸೊ ಬಟ್ ದಿಸ್ ಕ್ವೆಶ್ಚನ್ ಇಸ್ ಇಂಪಾರ್ಟೆಂಟ್ ಗೈಸ್, ನೋಡ್ಕೊಳ್ಳಿ. ಓಕೆನಾ? ಇಷ್ಟೇ ಗೈಸ್, ದಿಸ್ ಇಸ್ ಅಬೌಟ್ ಸೆಕೆಂಡ್ ಮಾಡ್ಯೂಲ್. ಸೊ ಇದರಲ್ಲಿ ಏನು ಎಕ್ಸ್‌ಪ್ಲೇನ್ ಮಾಡುವಂಥದ್ದಿಲ್ಲ. ಬಟ್ ಏನು ಅಂತ ಅಂದ್ರೆ, ಆಹ್ ಅಮ್, ನಿಮಗೆ ಅರ್ಥ ಆಗ್ಲಿ, ಅಕಸ್ಮಾತ್ ಯಾರಿಗಾದ್ರೂ ಟೈಮ್ ಸಿಕ್ಕಿಲ್ಲ ಓದೋದಕ್ಕೆ ಅಂತ ಅಂದ್ರೆ, ಅಟ್ಲೀಸ್ಟ್ ಏರ್‌ಫೋನ್ ಅಥವಾ ಏರ್‌ಬಡ್ಸ್ ಹಾಕೊಂಡು ಕುತ್ಕೊಂಡ್ರೆ ಆರಾಮಾಗಿ ಕೇಳ್ಕೊಂತ ಹೋಗ್ಬೋದು. ಸೊ ಬಿಕಾಸ್ ದಿಸ್ ಇಸ್ ಸಚ್ ಅ ಸಬ್ಜೆಕ್ಟ್, ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಥಿಯರಿಟಿಕಲ್ಲು. ಅದಾದ್ಮೇಲೆ ಏನಂತಾರೆ ಅಂದ್ರೆ, ಎಕ್ಸ್‌ಪ್ಲೇನ್ ಮಾಡೋದು ಏನೂ ಇರಲ್ಲ ಇದರಲ್ಲಿ. ಬಟ್ ಆದ್ರೂನು ನೀವು ನಿಮಗೋಸ್ಕರ ಅಂತಾನೆ ಮಾಡ್ತಿರೋದು ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಸೊ ದಟ್ಸ್ ಇಟ್ ಗೈಸ್, ದಿಸ್ ಇಸ್ ಅಬೌಟ್ ಮಾಡ್ಯೂಲ್ 2 ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್.